ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರು ಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಜ್ಞಾನ ಪ್ರತಿಪಾದನಾ ಸ್ಥಳ ಅಂದರೆ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ನಾವು 8ನೆಯ ಪದ, ಬೊಮ್ಮವನರಿವೆನೆಂದು ಬಳಲುವರು ತಮ್ಮ ನೇತಿಗಳೆದು ಅನ್ಯವನೇ ನೋಡಿ ಮನುಜರು ಅನ್ನುವಂಥ ವಿಚಾರ ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಬೊಮ್ಮವನರಿವೆನೆಂದು ಬಳಲುವರು. ಬೊಮ್ಮ ಅಂದ್ರೆ ಪರಬ್ರಹ್ಮ. ಈ ಪರಬ್ರಹ್ಮವನ್ನು ಅರಿತೀನಿ ತಿಳ್ಕೊಳ್ತೀನಿ ಅಂತ ಹೊರಗೆ ನೋಡ್ತಾರಲ್ಲ, ಏನು ಹೇಳ್ಬೇಕು ಅವರಿಗೆ? ನೋಡ್ರಿ, ಈ ಗುರುನಾಥನ ವಾಕ್ಯಗಳು ಹೆಂಗೆ ತೊಗೊಳ್ಬೇಕಂತಂದ್ರೆ ಭಾಳಷ್ಟು ಶ್ರದ್ಧೆಯಿಂದ ಇವು ಅಳವಡಿಸ್ಕೊಂಡು ಬಿಡಬೇಕು. ಯಾಕಂದ್ರೆ ನಾವು ಮೇಲ್ಮಟ್ಟದ ವಿಚಾರವನ್ನು ಕೇಳ್ತಾ ಇದ್ದೀವಿ, ಮೇಲ್ಮಟ್ಟದ ವಿಚಾರಗಳನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಅವಣಿಸಬಾರದ ಹಲವು ದುಃಖಗಳನ್ನು ಅನವರತ ಅನುಭವಿಸುವ ನಿನಗಿನ್ನೂ ಸವೇದ ಆನಂದಬಹುದು ಸುವಿಚಾರ ಭಜನೆ ಭಕ್ತಿಗಳೆಂಬುದನ್ನು ಅರಿಯದೆ ಅಂತ ಹೇಳಿದಾರೆ ಅವರು. ಏನು ಹೇಳಿದಾರೆ? ಸವೇದ ಆನಂದಬಹುದು ಎಲ್ಲಿ? ಸುವಿಚಾರದಲ್ಲಿ. ಎಷ್ಟು ಅದ್ಭುತವಾಗಿ ಹೇಳಿದಾರಲ್ಲ. ಎಲ್ಲೈತೆ ಸವೇದ ಆನಂದಬಹುದು ಅಂತ ಹೇಳಿದ್ದಾರೆ. ಅಂದರೆ ಎಲ್ಲ ನಾವು ಆನಂದ ಅಂತೇಳಿ ಕೆಳಗಿನದರಲ್ಲಿನ ವಿಷಯಾದಿಗಳಲ್ಲಿ ಇಹಲೋಕದ ಆನಂದ ಪರಲೋಕದ ಆನಂದಗಳು ಹೆಂಗದಾವ ಅಂದ್ರೆ ಸವಿಯುವ ಆನಂದಗಳು ಅವೆಲ್ಲ. ಸೌದು ಹೋಗ್ತಾವೆ, ಹಾಳಾಗಿ ಹೋಗ್ತಾವೆ, ನಾಶ ಆಗಿ ಹೋಗ್ತಾವೆ ಆನಂದಗಳವು. ಆದ್ರೆ ಇದು ಎಂಥ ಆನಂದ? ಇದು ಸವೇಯದ ಆನಂದ. ಎಂಥದ್ದು? ಸುವಿಚಾರ. ಈಗ ನಾವು ಮಾಡುವಂಥದ್ದು ಎಂಥದ್ದು? ಸುವಿಚಾರ. ಇದು ಸಾಮಾನ್ಯ ವಿಚಾರ ಅಲ್ಲ. ಭಾಳ ವಿಚಾರಗಳು ಮಾಡ್ತೀವಿ, ಮಾಡಿ 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 ದಣ್ಕೋತೀವಿ. ಆದರೆ ಯಾವುದು ಅದರಲ್ಲಿ ನೆಮ್ಮದಿ ಇಲ್ಲ, ಸುಖ ಇಲ್ಲ, ಆನಂದ ಇಲ್ಲ, ಬರೀ ವಿಚಾರಗಳವು. ಆದರೆ ಇದು ಸುವಿಚಾರ. ಇಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಇಂಥ ಸುವಿಚಾರ ಮಾಡ್ಕೊಳಕ್ಕಾಗದೇ ಇದ್ದಾಗ ಭಜನೆ ಭಕ್ತಿ ಅಂತ ಹೇಳಿದ್ದಾರೆ ಅವರು. ಅದ್ರ ನಿನಗೆ ಅಷ್ಟು ತಾಕತ್ತಿತ್ತಂದ್ರೆ ಸುವಿಚಾರ ಮಾಡು. ಈಗ ನಾವು ಮಾಡುವಂಥದ್ದೇನು ಸುವಿಚಾರವನ್ನು ಮಾಡ್ತಾ ಇದ್ದೀವಿ ಅಲ್ವಾ? ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಅಂಥ ಒಂದು ಬೊಮ್ಮವನರಿವೆನೆಂದು ಬಳಲುವರು ತಮ್ಮ ನೀತಿಗಳೆದು ಅನ್ಯವನ್ನೇ ನೋಡಿ ಮನುಷ್ಯರು. ತಮ್ಮನ್ನು ಬಿಟ್ಟು ಎಲ್ಲಿ ಸೂಜಿ ಬಿದ್ದದ ಅಲ್ಲಿ ಬಿಟ್ಟು ಬೇರೆ ಕಡೆ ಹುಡುಕಿದ್ರೆ ಸಿಗ್ತದೇನ? ಅದಕ್ಕೆ ತಮ್ಮನ್ನೇ ವಿಚಾರ ಮಾಡಬೇಕಾಗ್ಯದ. ತಮ್ಮನ್ನು ವಿಚಾರ ಮಾಡಿದಾಗ ಅಲ್ಲಿ ಗೊತ್ತಾಗ್ತದೆ ಅಷ್ಟೇ. ತಮ್ಮನ್ನೇ ಬಿಟ್ಬಿಟ್ಟು ಬೇರೆ ಕಡೆ ಅಲ್ಲಿ ಪರಮಾತ್ಮ ಅದಾನೆ, ಇಲ್ಲಿ ಪರಮಾತ್ಮ ಪರಬ್ರಹ್ಮ ಅಲ್ಲೇ ಐತಿ, ಇಲ್ಲೇ ನಾ ತಿಳಿಲಕ್ಕೆ ಬರ್ತದೆ ಅನ್ನೋದು, ಕಾಣುವಂಥದ್ದು ಐತೆ ಅನ್ನೋದು. ಈಗ ನಾವು ಮಗ ತಂದೆ ಮಗ ಹೋಗ್ತಿದ್ರೆ ಕಬ್ಬು ಎಷ್ಟು ಚಂದ ಐತಪ್ಪ ಅಂತ ತಿಂತಾ ಇದ್ದು. ಕಬ್ಬು ಭಾಳ ಚಂದ ಐತಪ್ಪ, ರುಚಿ ಐತೆ ಅಂತ ಮಗ ಅದನ್ನು ಕಬ್ಬನ್ನು ತೊಗೊಂಡು ತಿಂದ. ತಂದೆಗೆ ಏನಿಸ್ತದೆ? ಸಿಹಿ ಅದ ಅಂತ ಒಂದು ಅನ್ನಕತ್ತದ ಮಗ. ಹೆಂಗಿರ್ಬೋದು? ಸಿಹಿ ಅನುಭವಕ್ಕೆ ಐತೆ ಅನ್ನೋದಕ್ಕೆ ಇಲ್ಲಲ್ಲ. ಆತೇನು ಮಾಡೋದು? ಹೌದಾ ಭಾಳ ಸಿಹಿ ಐತತ್ತ, ತೊಗೊಂಡು ನನಗೂ ಕೊಡ ಅಂತೇಳ್ಬಿಟ್ಟು ಒಂದು ಗಣಿಕೆ ತೊಗೊಂಡು ಆತನು ತಿಂದ. ಅವಾಗ ಸಿಹಿ ಆತಗೆ ಅನುಭವಕ್ಕೆ ಬಂತು. ಆದ್ರೆ ಆ ಸಿಹಿ ವರ್ಣನೆ ಮಾಡೋಕ್ಕೆ ಬರ್ತದೇನು? ಅನುಭವಿಸ್ಯಾನ ಅಷ್ಟೇ, ಅದು ವರ್ಣನೆ ಮಾಡೋಕ್ಕೆ ಬರೋಂಗಿಲ್ಲ ಅಷ್ಟೇ. ಹಂಗೆ ಈ ಒಂದು ಪರಬ್ರಹ್ಮನ ಇರುವಿಕೆ ನಿನಗೆ ಅನುಭವಕ್ಕೆ ಬರ್ತದೆ, ಹೇಳಕ್ಕೆ ಬರಂಗಿಲ್ಲದ. ಅದರ ಸ್ವರೂಪನೇ ನೀನು ಇದ್ದೀಯಾ ಅಷ್ಟೇ. ಭಾಳಷ್ಟು ಅದ್ಭುತವಾಗಿ ಅಂಥ ಪರಬ್ರಹ್ಮ ಸ್ವರೂಪವನ್ನು ನೀವು ಹೊರಗೆ ಹುಡುಕ್ತೀಯಲ್ಲೋ ಮೂರ್ಖ ಅಂತ ಹೇಳ್ತಾರೆ ಅವರು. ಎಲ್ಲಿ ನಿನ್ನೊಳಗೆ ಹುಡುಕು ಸಿಗ್ತದ? ಮ್ಯಾಲೆಲ್ಲ ಕಸ ಕಡ್ಡಿ ಬಿದ್ದದ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇವನ್ ಜಾಲಾಡು ಸ್ವಲ್ಪ.
ಇವನ್ನೆಲ್ಲ ಜಾಲಾಡ್ದಾಗ ಸಿಗ್ತದೆ ನಿನಗೆ. ಸುಮ್ಮನೆ ನೀನು ಮುಂದಕ್ಕೆ ಹೋದ್ರೆ ಸಿಗಂಗಿಲ್ಲಪ್ಪ. ಎಲ್ಲೋ ಒಂದು ಕಡೆ ನೋಡ್ತೀನಿ ಅಂದ್ರೆ ಸಿಗಂಗಿಲ್ಲ. ನಿನ್ನೊಳಗೆ ಆ ಒಂದು ನಿಧಿ ಅಡ್ಕೊಂಡು ಕುಂತದ ಒಳಗೆ. ಏನು ಮಾಡಾಕತ್ತಿ? ಹಿಂದೆ ಭಾಳಷ್ಟು ದೃಷ್ಟಾಂತಗಳು ಬಂದಾವ. ಏನು ಮಾಡಿದಾರ? ತಂದೆ ಒಳಗೆ ನಾವು ತಂದೆ ಅಂತಲ್ಲ, ಇವತ್ತಿಗೂ ಕೂಡ ನೋಡ್ರಿ, ಇವತ್ತಿಗೂ ಕೂಡ ನಾವು ಆ ನಿಧಿಗಳನ್ನು ಮನೇಲಿ ಇಟ್ಟಿದ್ದಾರೆ. ಒಬ್ಬೊಬ್ಬರು ನಿಧಿ ಇಟ್ಟಿದ್ದಾರೆ. ಎಲ್ಲ ಒಂದು ಕಡೆ ಇಟ್ಟಂಥ ನಿಧಿ ನೋಡ್ರಿ, ಬಂಗಾರ ಅವೆಲ್ಲ ಅವಾಗ ಹಿಂದಿನ ಬ್ಯಾಂಕ್ಗಳು ಇರಲಿಲ್ಲ. ಈಗ ಕೆಲವ್ರದ್ದು ಕೇಳಿದ್ದೀವಿ ನಾವು, ಮನ್ಯಾಗ ನಿಧಿ ಇಟ್ಟಂಥದ್ದು. ಅದಕ್ಕೆ ಬಂಗಾರ ಬೆಳ್ಳಿ ಇರುವಂಥ ಒಂದು ಆಂಡೆ ಅವಾಗ ಏನು ನೆಲದಾಗ ತೋಡಿಕೆ ಇಟ್ಬಿಟ್ರು. ತೋಡಿ ಇಟ್ಬಿಟ್ರು. ಅದನ್ನಿದ್ರೆ ಯಾರಿಗೆ ಹೇಳಿಲ್ಲ. ಹೇಳಿದ್ರೆ ಮತ್ತೆ ಎಲ್ಲರೂ ಕಸುಗತ್ತಾರ ಮಾಡ್ತಾರಂತ ಅವಕ್ಕೂ ಸ್ವಲ್ಪ ಭಯ ಇತ್ತು, ಮಕ್ಕಳು ಮರಿಗಳು ಕಸುಗತ್ತಾರ ಅಂತೇಳಿ. ಕೊನೆಗೆ ಸಾಯುವಂಥ ಸಂದರ್ಭದಲ್ಲಿ ಅವು ಕೇಳೋಕೆ ಆಗಂಗಿಲ್ಲ. ಆದರೆ ಇಡೋದು ಮಾತ್ರ ಇಟ್ಟರು. ಕೆಲವ್ರು ಹೇಳಿ ಸಾಯ್ತಾರೆ, ಕೆಲವ್ರು ಹೇಳೋದು ಸಾಯ್ತಾರೆ, ಕೆಲವು ಸೂಚನೆ ಮಾಡಿ ಸಾಯ್ತಾರೆ, ಇಲ್ಲಿ ಇಟ್ಟಿನ ನೋಡ್ರಿ ಅಂತೇಳಿ. ಮತ್ತು ಅವು ತೆಗಿಲಕ್ಕೆ ಬಂದರೆ ತೊಗೊಳ್ತಾರೆ, ತೆಗಿಲಕ್ಕೆ ಬರಲಿಲ್ಲ ಅಂದ್ರೆ ತೊಗೊಳಂಗಿಲ್ಲ. ಗೊತ್ತಿರ್ಲಾರ್ದವ್ರು ಹಂಗೆ ಬಿಟ್ಬಿಡ್ತಾರೆ. ಅದನ್ನು ಗೊತ್ತಿರ್ಲಾರ್ದವ್ರು ಹಂಗೆ ಬಿಟ್ಬಿಡ್ತಾರೆ. ಆದ್ರೆ ಅವ್ರ ಬಡತನ ಅದೆಲ್ಲ ಆದರೂ ಕೂಡ ಅವ್ರ ಬಳಿ ನಿಧಿ ಇಲ್ಲೇನು, ಒಳಗೆ ಅದ, ಮನ್ಯಾಗ ಒಳಗೆ ನಿಧಿ ಅದ, ಆದ್ರೆ ಗೊತ್ತಿಲ್ಲ ಅವ್ರಿಗೆ. ಗೊತ್ತಾಗಬೇಕಾಗಿತ್ತು ಅಂತಂದ್ರೆ ನಾವು ಆ ನಿಧಿ ಅಲ್ಲಿ ಗೊತ್ತಿದೆ ಅಂತಂದಾಗ ನಾವು ಅಲ್ಲಿನ ಏನಂದ್ರೆ ಅದನ್ನು ತೆಗೆದ್ಬಿಟ್ಟು ಯಾರಿಗೋ ಒಬ್ರಿಗೆ ಗೊತ್ತಿತ್ತು ಅಂತಾರೆ, ಇಲ್ಲಪ್ಪ ಇಲ್ಲಿ ನಿಧಿ ಐತಿ ನೋಡು, ನಿಮ್ಮ ತಾತ ಇಟ್ಟಾರ ಅಂತ ಹೇಳಿಬಿಟ್ಟು ಹೇಳಿದಾಗ ಅದನ್ನು ತೆಗೀಲಿಕ್ಕೆ ಬರ್ತದೆ. ಇಲ್ಲಾಂದ್ರೆ ಅದು ಹಾಗೆ ಹೋಗ್ತದೆ. ಹಾಗಾಗಿ ನಮ್ಮೊಳಗೆ ಒಂದು ನಿಧಿ ಅಡಗ್ಯದ. ಅದಕ್ಕೆ ನಮ್ಗೆ ಯಾರಿಗೆ ಗೊತ್ತಿಲ್ಲ. ಅದು ಒಳಗೆ ಒಂದು ನಿಧಿ ಅದ. ಮ್ಯಾಲೆ ಅದ್ರ ಮೇಲೆ ಮನ್ಯಾಗ ತಿರುಗಾಡಕತ್ತೀವಿ, ನಿಧಿ ಅದ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂದಾಗ ಈ ಶರೀರದಾಗ ನಿಧಿ ಅದ, ಬೇರೆ ಕಡೆ ಹುಡ್ಕಕತ್ತೀವಿ ನಾವು. ಅದಕ್ಕೆ ಇಲ್ಲಿ ಆಪ್ತ ಪುರುಷ ಅಂದ್ರೆ ಒಬ್ಬ ಸದ್ಗುರುನಾಥ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಹೇಳ್ತಾನೆ, ಏನು ಅಂಥ ಪರಬ್ರಹ್ಮ ಅನ್ನುವಂಥ ನಿಧಿಯನ್ನು ಹೊರಗಡೆ ಹುಡುಕ್ತಿರಲ್ಲೋ ಮೂರ್ಖರೇ, ನಿಮ್ಮ ಒಳಗಡೆ ಐತೋ ಅದು. ಅದನ್ನು ಸ್ವಲ್ಪ ಜಾಲಾಡ್ರಿ, ಒಳಗಡೆ ಏನೈತೆ ಅಂತ. ಶರೀರವನ್ನು ನೋಡಿರಿ, ಶರೀರದೊಳಗಡೆ ಇರುವಂಥ ಪ್ರಾಣಮಯ ಕೋಶನ ನೋಡಿರಿ, ಪ್ರಾಣಮಯ ಕೋಶದೊಳಗೆ ಮನೋಮಯ ಕೋಶನ ನೋಡಿರಿ. ಅವೆಲ್ಲ ನೀವು ಆಗ್ತೀರೇನು? ಅಲ್ಲ, ಇವ್ಯಾವ ನೀನಲ್ಲ. ಇದಕ್ಕೆ ವಿಲಕ್ಷಣನಾಗಿರುವಂಥ ಸಾಕ್ಷಿ ಸ್ವರೂಪ ನೀನು ಇದ್ದೀಯಪ್ಪ ಅನ್ನುವಂಥದ್ದು. ಇದನ್ನು ವಿಚಾರ ಮಾಡಿದಾಗ ನೀ ಅಂಥ ಪರಬ್ರಹ್ಮ ಸ್ವರೂಪವನ್ನು ನೀ ಕಂಡು ನಿನ್ನೊಳಗೆ ಅಂದೆ ಅಂದ್ರೆ ಯಥಾ ಬ್ರಹ್ಮಾಂಡ ತಥ ಪಿಂಡಾಂಡದೊಳಗೆ ನೋಡಿದಂಥದ್ದು ಬ್ರಹ್ಮಾಂಡದೊಳಗೆ ತುಂಬಿರ್ತದದು. ಹೌದಾ? ಬಂಗಾರ ಹೆಂಗೈತಿ ಅಂತಂದಾಗ ನೋಡ್ರಿ, ಬಂಗಾರ ಎಲ್ಲ ಕಡೆ ಆಭರಣದಾಗ ಎಲ್ಲದ್ರಾಗ ಬಂಗಾರ ತುಂಬ್ಯದ ಅಲ್ಲ. ಅದಕ್ಕೆ ಇಲ್ಲಿ ಕೂಡ ನಿನ್ನೊಳಗಿರುವಂಥ ಬ್ರಹ್ಮನ ನೀ ಕಂಡಿ ಅಂತಂದಾಗ ಇಡೀ ಬ್ರಹ್ಮಾಂಡ ತುಂಬ ಆತನೇ ತುಂಬ್ಯ, ನೀನು ಬೇರೆ ಅದ ನನ್ನಲ್ಲಿ. ಎಷ್ಟು ಅದ್ಭುತ ನೋಡ್ರಿ. ಅಂಥ ವಿಚಾರವನ್ನು ಅವರು ನಿನ್ನೊಳಗೆ ನೀ ತಿಳ್ಕೊಳಪ್ಪ, ತಿಳಿದು ಮೊದಲ ತತ್ವಕುಳವೆಲ್ಲವನ್ನು ನೇತಿಗಳೆದು ಅವನ್ನೆಲ್ಲ ಬಿಟ್ಬಿಡೋದು. ತತ್ವಕುಳಗಳು ಏನು ಅದಾವ ಇವು ತತ್ವದ 25 ತತ್ವಗಳು, ಅವೆಲ್ಲ ನೇತಿಗಳಿವೆ. ಇದು ನಾನಲ್ಲ, 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 ಅವನ್ನೆಲ್ಲ ನೇತಿಗಳಿದ್ರೆ ಉಳಿದದ್ದು ಏನದು ಬರೀ ಬಂಗಾರ ಉಳಿತದಲ್ಲ, ಒಳಗಡೆ ನಿಧಿನೇ ಉಳಿತದೆ ಬರೇ ಅಲ್ಲಿ. ಅದನ್ನೆಲ್ಲ ತೆಗೆದು ಹಾಕಿದಾಗ ಅಂಥ ನಿಧಿ ನಿನ್ನ ಕೈ ಸೇರ್ತದೆ. ಅಂಥ ನಿಧಿ ಸೇರ್ತಂದ್ರೆ ಬೇರೆ ಎಲ್ಲ ಕಡೆ ಅದೇ ತುಂಬಿರ್ತದೆ, ಏನು ಬೇರೆ ತುಂಬಿರ್ತಾನೆ ಅಂಥದನ್ನು ತಿಳ್ಕೊಳ್ರಿಪ್ಪ ಅಂತ ಭಾಳ ಅದ್ಭುತವಾಗಿ ನಿನ್ನೆ ವಿಷಯದಲ್ಲಿ ಕೂಡ ಹೇಳಿದರು. ಮತ್ತೀಗ ಏನಂತಂದ್ರೆ ಜಾಗ್ರ ಸ್ವಪ್ನ ಸುಸುಪ್ತಿ ಈ ಅವಸ್ಥಾತ್ರಯಗಳಿಗೆ ನೀನೇ ಸಾಕ್ಷಿಯಾಗಿದೆ ಅಂತ ತಿಳಿಸ್ತಾರವ್ರು. ಏನು ಹೇಳ್ತಾರೆ? 2ನೇ ನುಡಿಯಲ್ಲಿ ಹೇಳ್ತಾರೆ, ಜಾಗರಣದೊಳು ಕನಸಿನೊಳು ನಿದ್ರೆಯೊಳು ಬೇರಾಗಿ ಬಾಧೆ ಪಡುವ ವಿಶ್ವಾದಿ ಜೀವರ ಆಗು ಹೋಗಿನೊಳಗಲ್ಲದನುಪಮಾನಂದ ಸುಧಾ ಸಾಗರವೇ ತಮ್ಮ ನಿಜಬಹುದೆಂದು ಬಗೆಯದೆ ಬೊಮ್ಮವನ್ನರಿವಿನೆಂದು ಬಳಲುವರು. ಮತ್ತು ಇಲ್ಲಿ ಏನು ಹೇಳ್ತಾರ ಅಂದ್ರೆ ಜಾಗರಣದೊಳು ಅಂದ್ರೆ ಜಾಗ್ರದಲ್ಲಿ, ಕನಸಿನೊಳು ಅಂದ್ರೆ ಸ್ವಪ್ನ, ನಿದ್ರೆಯಳು ಅಂದರೆ ನಿದ್ರೆಯಲ್ಲಿ. ನೋಡ್ರಿ, ಇಲ್ಲಿ ಬೇರೆ ಬೇರೆಯಾಗಿ ಹಲವಾರು ದುಃಖಗಳನ್ನು ಅನುಭವಿಸುವಂಥದ್ದಾಗ್ತದೆ. ಈ ವಿಶ್ವಜೀವನು ಅಂದರೆ ಜಾಗ್ರದಲ್ಲಿ ಈತ ಏನು ಮಾಡ್ತಾನೆ? ಸ್ಥೂಲ ಶರೀರ ಉಳ್ಳಂಥವನಾಗ್ತಾನೆ. ಇಲ್ಲಿ ಕೂಡ ಇಂದ್ರಿಯಗಳಿಂದ ಈ ಸ್ಥೂಲ ವಿಷಯಗಳನ್ನು ಗ್ರಹಿಸ್ತಾನೆ. ಇಂದ್ರಿಯಗಳಿಂದ ಈ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಇವುಗಳಿಂದ ಸ್ಥೂಲ ವಿಷಯಗಳನ್ನು ಗ್ರಹಿಸ್ತಾನೆ, ವಿಚಾರ ಮಾಡ್ತಾನೆ.
ಮತ್ತು ಇವನು ಗ್ರಹಿಸಿ ಏನು ಮಾಡ್ತಾನೆ, ಸುಖಿ ದುಃಖಿ ಆಗ್ತಾನೆ. ಇಂದ್ರಿಯಗಳು ವಿಷಯ ಯಾಕಂದ್ರೆ ಈ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳಿಗೆ ಏನು ಮಾಡ್ತಾವೆ, ಇವು 5 ಇಂದ್ರಿಯಗಳು ಮುಖದಾಗ ಅದಾವಿಲ್ಲ, ಇವು ಏನದಾವ, ಸ್ತೋತ್ರ ಕಿವಿ ಆದ, ಕಣ್ಣಾದ, ಮೂಗಾದ, ಬಾಯಿ ಆದ, ಚರ್ಮ ಅದಿಲ್ಲ, ಇವು ಏನು ಮಾಡ್ತಾವೆ, ಇದ್ರ ಜೊತೆ ಮನಸ್ಸು ಸೇರ್ತಾನ. ಕಿವಿಯಾಗ ಶಬ್ದದಲ್ಲಿ ಹೋಗ್ತಾನೆ, ಅಲ್ಲಿ ಸುಖ ಐತೇನೆ ಅಂತಾನೆ. ಇವೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕ್ತಿರ್ತಾನೆ, ಸುಖ ಐತೇನೆ ಸುಖ ಐತೇನೆ. ಅಲ್ಲಿ ನಿನಗೆ ಬೇಕಾದಂಥ ವಸ್ತು ಕಂಡಿತು, ಚೆನ್ನಾಗಿತ್ತು, ಸಿಕ್ಕಿತು ಅಂದಾಗ ನೀ ಸುಖಿ ಆಗ್ತಿದೆ. ಆ ವಸ್ತು ನಿನಗೆ ದೊರಕದೇ ಇದ್ದಾಗ ದುಃಖಿ ಆಗ್ತಿದೆ. ಹೌದಲ್ಲ, 2 ರೀತಿಯಿಂದ ನಡೀತಾವೆ ಜಾಗ್ರದಲ್ಲಿ. ಇನ್ನು ತೈಜಸ್ ಜೀವನ, ಈತ ಏನದನಂದ್ರೆ ಸೂಕ್ಷ್ಮ ಶರೀರದ ಅಭಿಮಾನಿಯಾಗಿರುವಂಥವನು ಈತ ತೈಜಸ್ ಜೀವ. ಎಲ್ಲಿ ಸ್ವಪ್ನದಲ್ಲಿ ತೈಜಸ್ ಇದೇ ಜೀವಾತ್ಮನಿಗೆ ತೈಜಸ್ ಅಂತ ಹೇಳ್ತಾರೆ. ಈತ ಸೂಕ್ಷ್ಮ ದೇಹದ ಒಂದು ದೇಹ ಅಭಿಮಾನಿ ಉಳ್ಳಂಥವನಿತ, ಸೂಕ್ಷ್ಮ ಶರೀರದ. ಈತ ಏನು ಮಾಡ್ತಾನಂದ್ರೆ ಈ ಮನಸ್ಸಿನ ಒಂದು ಕರ್ಣದಿಂದ, ಮನೋಕರ್ಣದಿಂದ ಈ ಕಲ್ಪಿತವಾದಂಥ ಒಂದು ಸೂಕ್ಷ್ಮ ವಿಷಯಗಳನ್ನು ಗ್ರಹಿಸ್ತಾನೆ. ನಾವು ಕನಸಿನಲ್ಲಿ ಒಂದು ಊರು ಕಾಣ್ತೀವಿ, ಖರೆ ಊರು ಅದನಲ್ಲಿ ಒಂದು ಗಾಡಿ ಕಾಣಿಸ್ತದೆ, ಗಾಡಿ ಐತೇನೆ. ನಾವೆಲ್ಲೇ ಗಾಡಿ ಒಳಗೆ ಹೋಗ್ತಿರ್ತೀವಿ, ಎಲ್ಲೋ ಬೆಟ್ಟದ ಮೇಲೆ ಹತ್ತಿರ್ತೀವಿ, ಎಲ್ಲೋ ಬಸ್ನಾಗ ಹೋಗ್ತಿರ್ತೀವಿ, ಇವೆಲ್ಲ ನಡಿತಾವಿಲ್ಲ ಕನಸಿನಾಗ. ಅಲ್ಲಿ ಖರೆ ಅದಾವನ್ನಲ್ಲಿ ಸ್ಥೂಲವಾಗಿ ವಿಷಯಗಳು ಅದಾವೇನೋ ಇಲ್ಲ. ಎದರಿಂದ ಅದಾವ, ಮನೋಕರ್ಣದಿಂದ ಕಲ್ಪಿತವಾದ ವಿಷಯಗಳನ್ನು ಗ್ರಹಣ ಮಾಡ್ತಾ ಇರ್ತಾನಲ್ಲಿ ಜೀವಾತ್ಮ. ಅರ್ಥ ಆಗ್ತದಲ್ಲ, ಮನೋಕರ್ಣದಿಂದ ಅಲ್ಲಿ ಸ್ವಪ್ನದಲ್ಲಿ ಸ್ಥೂಲ ವಿಷಯಗಳು ಇರಂಗಿಲ್ಲ, ಅಲ್ಲಿ ಕಲ್ಪಿತ ವಿಷಯಗಳು ಅಲ್ಲಿರ್ತಾವೆ. ಆ ವಿಷಯಗಳನ್ನು ಗ್ರಹಣ ಮಾಡ್ತಿರ್ತಾನೆ. ಅಲ್ಲಿ ಕೂಡ ವಾಸನಮಯದಿಂದ, ಆ ವಾಸನೆಯಿಂದ ಸೂಕ್ಷ್ಮ ವಿಷಯಗಳನ್ನು ಗ್ರಹಣ ಮಾಡ್ತಿರ್ತಾನೆ. ಮತ್ತು ಈ ರೀತಿ ಗ್ರಹಿಸಿ ಆತ ಹೆಂಗಿರ್ತಾನೆ ಅಲ್ಲಿ ಅಂದ್ರೆ, ಅಲ್ಲಿ ಕೂಡ ಸುಖ ದುಃಖಿಯಾಗಿರ್ತಾನೆ. ಅಲ್ಲಿ ಸುಖವನ್ನು ಅನುಭವಿಸ್ದಂಗೆ ಆಗ್ತದೆ, ದುಃಖವನ್ನು ಅನುಭವಿಸ್ದಂಗೆ ಆಗ್ತದೆ. ಎರಡೂ ನಡೀತಾವೆ. ಅಲ್ಲಿನೂ ಕನಸಿನಲ್ಲಿ ಕೂಡ ನಡೀತಾವ. ಅಲ್ಲಿ ಹೆಂಗಿರ್ತದ್ರೆ ಕಲ್ಪಿತವಾದಂಥ ವಸ್ತುಗಳು, ಬರೀ ಕಲ್ಪನೆಯಿಂದ ನಡೆದಂಥ ಜಗತ್ತದು. ಮತ್ತು ಈಗ ಪ್ರಾಜ್ಞೆ ಜೀವ ಎಲ್ಲಿರ್ತಾನೆ ಈತ? ನಿದ್ರೆಯಲ್ಲಿ. ಈತ ಯಾವ ಶರೀರವನ್ನು ತೊಗೊಂಡಂಗೆ ಅಲ್ಲಿ ಇರ್ತದೆ ಆತಗೆ, ಅಲ್ಲಿ ಪ್ರಾಜ್ಞೆ ಜೀವನಿಗೆ ಕಾರಣ ಶರೀರದ ಅಭಿಮಾನಿಯಾಗಿರ್ತಾನೆ ಈತ. ಆಯ್ತಲ್ಲ, ಕಾರಣ ಶರೀರ ಅಲ್ಲಿ ಜಾಗ್ರದಲ್ಲಿ ಸ್ಥೂಲ ಶರೀರದ ಅಭಿಮಾನಿಯಾಗಿರ್ತಾನೆ, ಸೂಕ್ಷ್ಮ ಶರೀರ ಸೂಕ್ಷ್ಮ ದೇಹದ ಅಭಿಮಾನಿ, ಶರೀರದ ಅಭಿಮಾನಿಯಾಗಿರ್ತಾನೆ. ಪ್ರಾಜ್ಞೆ ಕಾರಣ ಶರೀರದ ಅಭಿಮಾನಿಯಾಗಿರ್ತಾನೆ ಈತ, ಪ್ರಾಜ್ಞೆ ಈತ ಕೂಡ. ಇಲ್ಲಿ ಏನಂದ್ರೆ ಈ ಸ್ವಪ್ನದಲ್ಲಿ ಏನಪ್ಪ, ಸ್ವಪ್ನದಲ್ಲಿ ಏನು ಮಾಡ್ತಾನಪ್ಪ ಅಂತಂದ್ರೆ ಅವಿದ್ಯೆ ವೃತ್ತಿಯಿಂದ ಸ್ವಪ್ನದಲ್ಲಿ ಏನು ಮನೋಕರ್ಣದಿಂದ ವಿಷಯಗಳನ್ನು ಗ್ರಹಣ ಮಾಡ್ತಿರ್ತಾನೆ. ಮತ್ತು ಈ ಸುಸುಪ್ತಿಯಲ್ಲಿ ಕಾರಣ ಶರೀರದ ಅಭಿಮಾನಿಯಾದಂಥದ್ದು ಪ್ರಾಜ್ಞೆ ಜೀವನು ಅವಿದ್ಯೆ ವೃತ್ತಿಯಿಂದ, ಅಲ್ಲೇನಿರ್ತದೆ ಅವಿದ್ಯೆ ವೃತ್ತಿಯಿಂದ ಆನಂದವನ್ನು ಅನುಭವಿಸ್ತಾನತ. ಏನಾಗ್ತಾನೆ? ಅವಿದ್ಯೆ ವೃತ್ತಿಯಿಂದ ಆನಂದವನ್ನು ಅನುಭವಿಸ್ತಾ ಇರ್ತಾನೆ. ಹಿಂಗೆ ವಿಶ್ವಾದಿ ಅಂತಂದಾಗ ಇಲ್ಲಿ ವಿಶ್ವ ತೈಜಸ್ ಪ್ರಾಜ್ಞೆ ಅಂತ ತಗೊಳ್ಬೇಕು. ವಿಶ್ವ ಆದಿ, ವಿಶ್ವಾದಿ ಅಂದಾಗ ಈ ಜೀವತ್ರಯದಿಂದ ಅಂದ್ರೆ ಜಾಗ್ರದಲ್ಲಿ ವಿಶ್ವ ಅಂತ ಅನಿಸ್ಕೊಳ್ತಾನೆ, ವಿಶ್ವಜೀವ ಅಂತ ಅನಿಸ್ಕೊಳ್ತಾನೆ. ಸ್ವಪ್ನದಲ್ಲಿ ಅಲ್ಲೇನು ಅನಿಸ್ಕೊಳ್ತಾನೆ? ತೈಜಸ್ ಜೀವ ಅಂತ ಅನಿಸ್ಕೊಳ್ತಾನೆ. ಮತ್ತು ಸುಸುಪ್ತಿಯಲ್ಲಿ ಪ್ರಾಜ್ಞೆ ಜೀವ ಅಂತ ಅನಿಸ್ಕೊಳ್ತಾನೆ. ಇದು ಜೀವತ್ರಯದಿಂದ ಕೂಡಿದಂಥದ್ದು. ಜೀವತ್ರಯ ಅಂದ್ರೆ ಈ 3 ಜೀವಗಳು, ವಿಶ್ವ ತೈಜಸ್ ಪ್ರಾಜ್ಞೆ. ಈ ರೀತಿ ಈ 3 ಅವಸ್ಥೆಗಳು ಇವೇನು ಮಾಡ್ತಾವ? ಎಲ್ಲರಿಗೂ ಬರ್ತಾವ ಹೋಗ್ತಾವ. ಪ್ರತಿಯೊಬ್ಬರಿಗೆ ಜೀವಿಗಳಿಗೆ ಈ 3 ಅವಸ್ಥೆಗಳು ಜಾಗ್ರ, ಸ್ವಪ್ನ, ಸುಸುಪ್ತಿ. ಅದರ 3 ನಾವು ಅನುಭವಿಸಕತ್ತೀವಿಲ್ಲ. ಜಾಗ್ರನೂ ನೋಡ್ರಿ, ಸುಮ್ಮ ಉಂಡು ತಿಂದು ಸಾಯೋದಲ್ಲ.
ಅಲ್ಲ, ನಾವು ಭೂಮಿಗೆ ಬಂದೀವಪ್ಪ, ಉಣೋದು ತಿನ್ನೋದು ಸತ್ಕೊಂಡು ಹೋಗೋದು. ನಮ್ಮೊಳಗೆ ನಾವು ತಿಳಿಯೋಕೆ ರೆಡಿ ಇಲ್ಲ ಅಂದರೆ ಎಂಥ ಒಂದು ಅಜ್ಞಾನ ರೀ, ಭಾಳ ನಷ್ಟ ಇದು. ನಮ್ಮ ನಷ್ಟ ನಾವೇ ಮಾಡ್ಕೊಂಡಂಗೆ, ಬೇರೆ ಯಾರೂ ಅಲ್ಲ. ನಮ್ಗೆ ಇಂಥದ್ದು ಏನು ಗೊತ್ತೇ ಇರಲಿಲ್ಲಪ್ಪ, ಇದೇನಪ್ಪ ಶರೀರ ಅಂದ್ರೇ ಗೊತ್ತಿಲ್ಲ. ಬರೀ ಉಂಡು ತಿಂದು ಕೂಳಿಗಾಗಿ ಬದುಕಿ ಸಾಯುವಂಥದ್ದು ಜನ್ಮನೇ ಅಲ್ಲ ಅಂತಾರೆ ಮಹಾತ್ಮರು. ಇದು ಜನ್ಮನೇ ಅಲ್ಲ ಇದು. ಅದಕ್ಕೆ ಏನು ಹೇಳ್ತಾರೆ ಅವರು, ಈ 3 ಅವಸ್ಥೆಗಳು ಪ್ರತಿಯೊಬ್ಬರಿಗೂ ಬರ್ತಾವೆ ಹೋಗ್ತಾವೆ. ಮತ್ತು ಒಂದು ಹೋಗಿ ಮತ್ತೊಂದು 3 ಅವಸ್ಥೆಗಳು ಒಂದೇ ಕಡೆ ಕೂಡ್ಯಾವನ ಇಲ್ಲ. ನಾವು ಕುಂತಾಗ ಇಲ್ಲಿ ಕುಂತೀವಿ, ಈಗ ಇಲ್ಲಿ ಸ್ವಪ್ನನೂ ಆಗ್ಯದ, ಗಾಢವಾದ ನಿದ್ರೆನೂ ಆಗ್ಯದ ಅಂತ ಯಾರಿಗೇನು ಆಗ್ಯದ ನನ್ನ ಜಗತ್ತಿನೊಳಗೆ? ಯಾರಿಗಿಲ್ಲ. ಮತ್ತು ಜಾಗ್ರ ಬಂಧುಗಳನ್ನೇ ಸ್ವಪ್ನ ಜಾಗ್ರ ಬಂದು ಜಾಗ್ರ ಸಂಪೂರ್ಣ ಲಯ ಆದಗಳನ್ನೇ ಸ್ವಪ್ನ ಬರ್ತದೆ. ಸ್ವಪ್ನ ಪೂರ್ತಿ ಲಯ ಆದಗಳನ್ನೇ ಸುಸುಪ್ತಿ ಬರ್ತದೆ. ಹೌದಿಲ್ಲ? ಒಂದು ಅವಸ್ಥೆ ಬರೋದ್ರಾಗ ಅದು ಸಂಪೂರ್ಣ ಒಂದೊಂದು ಲಯ ಆಗಬೇಕು. ಒಂದು ಅವಸ್ಥೆ ಒಳಗೆ ಒಂದಿಲ್ಲ ನೋಡ್ರಿ, ಒಂದು ಅವಸ್ಥೆ ಒಳಗೆ ಒಂದೊಂದು ಅದಾವನು. ಜಾಗ್ರದ ಸ್ವಪ್ನ ಅದನ, ಸ್ವಪ್ನದ ಒಳಗೆ ಸುಸುಪ್ತಿ ಐತೇನು? ಇಲ್ಲ. ಈ 3 ಒಂದು ಅವಸ್ಥೆ ಬರೋದ್ರೆ ಇನ್ನೊಂದು ಅವಸ್ಥೆ, ಇನ್ನೊಂದು ಅವಸ್ಥೆ, ಇನ್ನೊಂದು ಅವಸ್ಥೆ, ಹಿಂಗೆ ಬಂದು ಹೋಗಿ ಮಾಡ್ತಾವೆ. ಆದ್ರೆ ಇವುಗಳಿಗೆ ಸಾಕ್ಷಿಯಾಗಿ ಇರುವಂಥವ್ನು ಅರಿಯುವಂಥವ್ ನೀನು ಬೇರೆನೇ ಇರು. ಈ ಅವಸ್ಥೆಗಳ ಭಾವ ಅಭಾವಗಳನ್ನು ಅರಿಯುವಂಥವು ನೀನಿದೆ. ಅವು ಬರ್ತಾವ ಹೋಗ್ತಾವ. ಇವುಗಳನ್ನು ಅರಿಯುವಂಥವು ನೀನು ಹೆಂಗಿದೆ? ಸಾಕ್ಷಿ ಸ್ವರೂಪವಾಗಿ ನೀನು ಬೇರೆನೇ ಇದ್ದಿ. ಹಿಂಗೆ ತಿಳ್ಕೊಳ್ಬೇಕು. ಯಾಕಂತಂದ್ರೆ ಈ ರೀತಿಗಳು ನಿನಗೆ ಇವೆಲ್ಲಕ್ಕೂ ಸಾಕ್ಷಿ ರೂಪವಾಗಿ ತಿಳಿಯುವಂಥವು ನಿನಗೆ ಬೇರೆ ಯಾವ ದೃಷ್ಟಾಂತಗಳು ಇಲ್ಲ ನೋಡ್ರಿ. ನಿನಗೆ ಯಾವುದೂ ಇಲ್ಲ. ಎಲ್ಲವನ್ನು ಅರಿಯುವಂಥವು ನೀನೇ ಇದೆ. ಯಾಕಂದ್ರೆ ನಿನಗೆ ಅರಿಯುವಂಥದ್ದು ಏನಾರು ಐತೇನೆ ಜಗತ್ತಿನೊಳಗೆ? ಈ ಸಾಕ್ಷಿ ರೂಪಕ್ಕೆ ಅರಿಯುವಂಥದ್ದು ಏನಾರು ಐತೇನೆ ಜಗತ್ತಿನ? ಏನು ನೀನೇ ನಿನ್ನ ಲೀಲೆ ಒಳಗೆ ನೀನೇ ಇರುವಂಥವನು. ಅದಕ್ಕೆ ಎಲ್ಲ ದೇಹಗಳಲ್ಲಿ ಕೂಡ ಸಾಕ್ಷಿ ರೂಪದಿಂದ ನೀನೊಬ್ಬನೇ ಇರುವಂಥವನು, ತಾನೊಬ್ಬನೇ ಇರುವಂಥವನು. ಆನಂದ ಅನ್ನುವಂಥ ಅಮೃತದ ಸಮುದ್ರವೇ ಆಗಿರುವಂಥದ್ದು. ಅದರಿಂದ ಆನಂದ ಘನ ರೂಪವೇ ತಾನಿರುವೆನೆಂಬ. ಯಾಕಂದರೆ ಅಂಥ ಆನಂದ ಸ್ವರೂಪನೇ ನಾನಿದ್ದೀನಿ ಅನ್ನುವಂಥದ್ದು ಈಗ ತಿಳ್ಕೊಳ್ಬೇಕಾದಂಥದ್ದು ಭಾಳ ಮುಖ್ಯ. ಸುಸುಪ್ತಿ ಒಳಗೆ ಆನಂದ ಐತೆ, ಇಲ್ಲ ಅಂತಿಲ್ಲ. ಆನಂದ ಸ್ವರೂಪನೇ ಆಗಿರುವಂಥವನ್ನ ಅಲ್ಲಿ ಏನಿರ್ತದೆ? ಅವಿದ್ಯೆ ಇರ್ತದೆ. ಅದರಿಂದ ಏನಾಗ್ತದೆ? ಅವಿದ್ಯಾ ವೃತ್ತಿಗಳಲ್ಲಿ ಆನಂದ, ನಿನ್ನ ಬಿಂಬಾನಂದ ಅವಿದ್ಯಾ ವೃತ್ತಿಗಳಲ್ಲಿ ಪ್ರತಿಬಿಂಬಿಸಿ, ನಿನ್ನ ಬಿಂಬ ರೂಪವಾದಂಥ ಆನಂದ ಏನದ ಅವಿದ್ಯೆ ವೃತ್ತಿಯಲ್ಲಿ ಪ್ರತಿಬಿಂಬಿಸಿ ಏನಾಗ್ತದ ಅಂದ್ರೆ ಆನಂದ ತೋರಿದಂಗೆ ಆಗ್ತದೆ. ಎಲ್ಲಿ? ನಿದ್ರೆ ಒಳಗೆ. ಅದು ಪ್ರತಿಬಿಂಬ ಆನಂದ. ಅದು ನಿಜವಾದ ಆನಂದ ಅಲ್ಲ. ನಾವು ಏನು ನೋಡ್ಬೇಕಾಗ್ಯದ ಈಗ? ಬಿಂಬ ಆನಂದವನ್ನು ಕಾಣಬೇಕಾಗ್ಯದ. ಪ್ರತಿಬಿಂಬ ಆನಂದ ಅಲ್ಲ. ಕನ್ನಡಿ ಒಳಗೆ ನಾವು ನೋಡ್ತೀವಿ ನೋಡ್ರಿ. ಯಾಕಂದ್ರೆ ಬೆಳಕು, ಸೂರ್ಯನ ಬೆಳಕು ಪ್ರತಿಬಿಂಬ ಯಾವ ರೀತಿ ಭಾಳಷ್ಟು ಮಡಿಕೆಗಳು ಇಟ್ಟಿರ್ತೀವಿ, ಹೌದಾ? ಮಡಿಕೆ ಒಳಗೆ ನೀರು ಇರ್ತಾವ, ಸೂರ್ಯನ ಒಂದು ಪ್ರತಿಬಿಂಬ ಬಿದ್ದಿರ್ತದೆ ಮಡಿಕೆ ಒಳಗೆ, ಗಡಿಗೆ ಒಳಗೆ ಬಿದ್ದಿರ್ತದೆ, ಹೌದಲ್ಲ? ಗಡಿಗೆ ಒಳಗೆ ಬಿದ್ದ ಪ್ರತಿಬಿಂಬ ಅದು ನಿಜ ಸೂರ್ಯ ಅನ್ನತ್ತ? ಇಲ್ಲ, ಮಡಿಕೆ ಒಳಗೆ ಪ್ರತಿಬಿಂಬ ಬಿದ್ದದ, ಅದು ನಿಜ ಸೂರ್ಯ ಅಲ್ಲ. ನಿಜ ಸೂರ್ಯನ ಮಾಡೋದು ನೋಡ್ಬೇಕಾದ್ರೆ ನಾವು ಎಡಕ್ಕೆ ಮ್ಯಾಲೆ ಎತ್ತಿ ನೋಡ್ಬೇಕು, ಹಿಂಗೆ ನೋಡ್ಬೇಕು ಮ್ಯಾಲೆ, ಅಂತ ನಾವು ನಿಜವಾದ ಸೂರ್ಯನ ಕಾಣಕ್ಕೆ ಸಾಧ್ಯ ಆಗ್ತದೆ. ಅದ್ರಂಗೆ ನಮ್ಮ ನಿದ್ರಾ ಆನಂದ ಹೆಂಗೆ ಐತಪ್ಪ ಅಂದ್ರೆ ಅದು ಪ್ರತಿಬಿಂಬ ಆನಂದ ಐತೆ. ಆದ್ರೆ ಅದು ಎಲ್ಲಿಂದ ಬಿದ್ದ? ಸೂರ್ಯ ಇರ್ಲಾರ್ದು ಬಿದ್ದದ ಅನ್ನೋದು. ಗಡಿಗೆ ಒಳಗೆ ಪ್ರತಿಬಿಂಬ ಬಿದ್ದದ, ಆದ್ರೆ ಸೂರ್ಯ ಇರ್ಲಾರ್ದು ಬಿದ್ದದೇನು? ಸೂರ್ಯ ಅದನ್ನು ಮ್ಯಾಲೆ ಅದನ, ಆದ್ರೆ ಅದ್ರ ಕೆಳಗಡೆ ಆ ಮಡಿಕೆ ಒಳಗೆ ಪ್ರತಿಬಿಂಬ ತೋರ್ಯದದು, ಆದ್ರೆ ಸೂರ್ಯ ಅದನ. ಹಾಗಾಗಿ ನಮಗೆ ನಿದ್ರೆ ಒಳಗೆ ಆನಂದ ತೋರಕತ್ತದಂದ್ರೆ ಆ ನಿಜವಾದ ಬಿಂಬ ಆನಂದ ಇಲ್ಲನ? ಬಿಂಬ ಆನಂದ ಐತೆ. ಇದ್ದದಕ್ಕಾಗಿ ಆ ಬಿಂಬ ಆನಂದದ ಒಂದು ಪ್ರತಿಬಿಂಬ ನಿದ್ರೆ ಒಳಗೆ ಅವಿದ್ಯೆ ವೃತ್ತಿಯಲ್ಲಿ ತೋರ್ತದಕ್ಕಾಗಿ ಅದು ಆನಂದ ಅಂತ ಅನಿಸ್ಕೊಳ್ತದೆ. ಆದರೆ ಬಿಂಬ ಆನಂದ ಅದು ಬೇರೆಯೇ ಇರುವಂಥದ್ದು, ಅದರ ಪ್ರತಿಬಿಂಬನೇ ಇದು ಇರುವಂಥದ್ದು. ಆದರೆ ಅದು ನಿಜವಾಗಿ ಸತ್ಯ ಐತೇನೆ? ಆನಂದ ಮಿಥ್ಯೆ ಆಗಿರುವಂಥ ಪ್ರತಿಬಿಂಬ ಸತ್ಯ ಐತೆ. ನೀರಲ್ಲಿ ಬಿದ್ದಂಥ ಸೂರ್ಯನ ಬಿಂಬ ಪ್ರತಿಬಿಂಬ ಸುಳ್ಳೈತೆ. ಅದ್ರ ನಿಜವಾದ ಬಿಂಬ ಸ್ವರೂಪ ಸೂರ್ಯನ ನೋಡಬೇಕು ಬೇಡ? ಅದ್ರಂಗೆ ನಮ್ಮಲ್ಲಿರುವಂಥ
ಏನು ಬಿಂಬ ಸ್ವರೂಪ ಆನಂದ ಅದು ಬೇರೆಯೇ, ಅದಕ್ಕೆ ಸಾಕ್ಷಿಯಾಗಿರುವಂಥದ್ದು, ಎಲ್ಲದಕ್ಕೂ ಸಾಕ್ಷಿಯಾಗಿರುವಂಥದ್ದು. ಈ ರೀತಿ ತಿಳ್ಕೊಬೇಕಾಗ್ತದೆ. ಮತ್ತು ಈ ಜಾಗೃತ ಅವಸ್ಥೆಯಲ್ಲಿ ಪ್ರಿಯ, ಮೋದ, ಪ್ರಮೋದ ಅನ್ನುವಂಥ ಅಂತಃಕರಣ ವೃತ್ತಿಗಳಲ್ಲಿ ಪ್ರತಿಬಿಂಬ ಆನಂದವನ್ನು ತೋರ್ತದೆ. ಈಗ ಒಂದು ವಸ್ತು ನಮಗೆ ಪ್ರಿಯ ಅನ್ನಿಸ್ತದೆ, ಆ ವಸ್ತು ತೊಗೊಳ್ಬೇಕು ಅನ್ನಿಸ್ತದೆ, ಅದು ಆ ವಸ್ತುವನ್ನು ಅನುಭವಿಸುವಂಥದ್ದಾಗ್ತದೆ. ಈ ರೀತಿ ಒಂದು ವಸ್ತು ಈ ರೀತಿ 3 ರೀತಿಯಿಂದ ತೋರ್ತದೆ. ಎಲ್ಲಿ? ಅಂತಃಕರಣ ವೃತ್ತಿಗಳಲ್ಲಿ ಈ ಪ್ರತಿಬಿಂಬ ಆನಂದ ತೋರ್ತದೆ. ನಮಗೆ ವಿಷಯ ಯಾವುದೋ ಒಂದು ವಸ್ತು ನೋಡ್ತೀವಿ, ಅದು ನಮಗೆ ಖುಷಿ ಆಗ್ತದೆ ನೋಡಿದ ತಕ್ಷಣ. ಆ ವಸ್ತುವನ್ನು ನಾವು ಪಡ್ಕೊಳ್ತೀವಿ, ಆ ವಸ್ತುವನ್ನು ನಾವು ಅದನ್ನು ಬಳಸ್ಕೊಳ್ತೀವಿ ಅಥವಾ ಅನುಭವಿಸ್ತೀವಿ. ಆ ರೀತಿಯಾಗಿ ಇಲ್ಲಿ ಕೂಡ ಪ್ರತಿಯೊಂದು ಈ ಪ್ರಿಯ, ಮೋದ, ಪ್ರಮೋದಗಳನ್ನುವಂಥ ಅಂತಃಕರಣ ವೃತ್ತಿಗಳಲ್ಲಿ ಏನಾಗ್ತದೆ? ಪ್ರತಿಬಿಂಬ ಆನಂದ ತೋರ್ದಂಗೆ ಆಗ್ತದೆ. ಆದ್ರೆ ಇವು ಸತ್ಯವಾದಂಥ ಇವೆಲ್ಲ ನಮಗೆ ತೋರ್ತಾವಲ್ಲ, ಇವು ನಿಜವಾದ. ಈಗ ನೋಡಿರಿ, 84 ಲಕ್ಷ ಜೀವರಾಶಿಯಿಂದ ಈಗೇನೋ ಆನಂದ ಅಂತೇಳಿ ಖುಷಿ, ಆನಂದ, ಸಂತೋಷ ಅಂತ ಬಂದಿವೆಲ್ಲ, ಇವು ನಿಜವಾದ ಆನಂದಗಳೇನು? ಮತ್ತು ನಿಜವಾದ ಆನಂದ ಆಗಿತ್ತಂದರೆ ಎಷ್ಟೋ ಜನ್ಮದಾಗ ಇಂಥ ಆನಂದಗಳು ಅಪ್ಪ ಅಮ್ಮ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಮಕ್ಕಳು ಮರಿಗಳಾಗಿರ್ಬೋದು, ಈ ಸಂಸಾರ ಭಾಳಷ್ಟು ಅನುಭವಿಸ್ಕೊಂತ ಬಂದಿವಲ್ಲ, ಅವಾಗ ಈ ಭಾಳಷ್ಟು ಆನಂದ ಆಗಿ ಅಲ್ಲೇ ನಾವು ಅದೇ ಆನಂದದಾಗ ತೇಲಾಡ್ಬೇಕಾಗಿತ್ತು. ಯಾಕಾಗಿಲ್ಲ? ಮತ್ತು ಹುಟ್ಟಿನಿಂದ ಇಷ್ಟು ವರ್ಷ ವಯಸ್ಸಾಗ್ಯದ, ಬೇಕಾದಂಥವು ನಮಗೇನಂದು ಕೆಲಸಗಳು ಆಗಿರ್ತಾವೆ, ಸಂತೋಷ ಆಗಿರ್ತದೆ, ಅಂಥ ಆನಂದ ಆಗಿರ್ತದೆ. ಮತ್ತು ಅಂಥ ಆನಂದದಾಗೆ ನಾವು ಇದ್ದುಬಿಟ್ಟಿವೇನು? ಇಲ್ಲ, ತೋರಿ ಅಡಗ್ತಾವು. ಯಾಕೆ ಅಡಗ್ತಾವ ಅಂದ್ರೆ ಅದು ಪ್ರತಿಬಿಂಬ ಆನಂದವು ಅಷ್ಟೇ. ಅದಕ್ಕೆ ಇಂಥ ಒಂದು ಪ್ರತಿಬಿಂಬ ಆನಂದಗಳಿಗೆ ನೀನು ಹೆಂಗಿದಿ? ಬಿಂಬ ಆನಂದವಾಗಿರುವಂಥವನಿದ್ ನೀನು. ಅದಕ್ಕೆ ಈ ರೀತಿ ತಾನೇ ಧನಿಕನಿರುವುದರಿಂದ ಏನಾಗ್ತಾನ? ಯಾಕಂದ್ರೆ ತಾನು ಭಾಳ ನೀನೇ ಆ ಸ್ವರೂಪ ಉಳ್ಳಂಥವ್ನು ನೀನಿದೆ. ಅದಕ್ಕೆ ಈ ರೀತಿಯಾಗಿ ತಾನು ಹೆಂಗದಾನ? ತಾನು ಧನಿಕನಾಗಿದ್ದಾನೆ. ತನ್ನ ಬಲ್ಲೇ ಅಷ್ಟು ಶಕ್ತಿ ಇರೋದಕ್ಕಾಗಿ ಅನ್ನೇ ಒಂದು ವಿಷಯಗಳಲ್ಲಿ ಆನಂದ ತೋರ್ದಂಗೆ ಅಂತಂದ್ರೆ ಪ್ರತಿಬಿಂಬ ಆನಂದ ತೋರ್ದಂಗೆ ಆಗ್ತದೆ. ಆದ್ರೆ ವೃತ್ತಿಗಳಲ್ಲಿ ಇಲ್ಲಾಂದ್ರೆ ಅಂಥ ಆನಂದ, ಬಿಂಬ ಆನಂದದಲ್ಲಿ ಅಂಥ ಆನಂದ ಇರಲಿಲ್ಲ ಅಂದ್ರೆ ವೃತ್ತಿಗಳಲ್ಲಿ ಆನಂದ ತೋರ್ತಿರ್ಲಿಲ್ಲ, ಅಲ್ಲಿ ಪ್ರತಿಬಿಂಬ ಆನಂದ ತೋರ್ತಾವೆ. ಅದಕ್ಕೆ ಇಂಥ ಒಂದು ಘನ ಸ್ವರೂಪ, ಸಚ್ಚಿದಾನಂದ ಸ್ವರೂಪನೇ ನಾನು ಇದ್ದೀನಿ ಅಂತ ನಿಶ್ಚಯ ಮಾಡ್ಕೊಳ್ಬೇಕು. ಎಂಥ ಆನಂದ? ಬಿಂಬ ಆನಂದ ಸ್ವರೂಪನಾದಂಥವು ನಾನು, ಅಂಥ ಸಚ್ಚಿದಾನಂದ ಸ್ವರೂಪ ಇದ್ದಂಥವು ನಾನು ಇದ್ದೀನಿ ಅನ್ನುವಂಥದ್ದು, ಅಂಥ ಆನಂದದ ಸ್ವರೂಪ ಇದ್ದಂಥವು ನಾನು ಇದ್ದೀನಿ ಅಂತ ನಿಶ್ಚಯ ಮಾಡ್ತಕ್ಕಂಥದ್ದು ಏನಿರ್ತದೆ ಬಹಳ ಶ್ರೇಷ್ಠವಾಗಿರ್ತದೆ. ಈ ರೀತಿ ನಿಶ್ಚಯ ಮಾಡ್ಕೊಳ್ಬೇಕಾದಂಥದ್ದು. ಪ್ರತಿಯೊಂದು ತೋರುವಂಥ ವಿಷಯಾದಿ ಆನಂದ ಹೆಂಗೆ ಅದಾವಂದ್ರೆ ಅವು ಪ್ರತಿಬಿಂಬ ಆನಂದಗಳು ಅದಾವೆ. ಬಿಂಬ ಆನಂದ ಭಾಳ ಶ್ರೇಷ್ಠವಾಗಿರುವಂಥದ್ದು. ಅಂಥ ಘನ ಸ್ವರೂಪ ಅದೇ, ಆ ಸ್ವರೂಪನೇ ಪರಬ್ರಹ್ಮ ಸ್ವರೂಪ, ಆನಂದದ ಸ್ವರೂಪ. ಅಂಥ ಸ್ವರೂಪನೇ ನಾನು ಇದ್ದೀನಿ ಅಂತ ನಿಶ್ಚಯ ಮಾಡ್ತಕ್ಕಂಥದ್ದು. ಈ ರೀತಿ ಅವಸ್ಥಾತ್ರಯಗಳಿಗೆ ಅಂದ್ರೆ 3 ಅವಸ್ಥೆಗಳಿಗೆ ಸಾಕ್ಷಿ ಆನಂದವಾದಂಥ ಘನ ಸ್ವರೂಪನೇ ನಾನು ಇದ್ದೀನಿ ಅನ್ನುವಂಥದ್ದನ್ನು ಅರಿಯದೆ 3 ಅವಸ್ಥೆಗಳಿಗೆ ಸಾಕ್ಷಿ ಸ್ವರೂಪನೇ ನಾನು ಇದ್ದೀನಿ ಅಂತ ತಿಳ್ಕೊಳ್ಳಾರ್ದ. ನೋಡ್ರಿ ಏನು ಅದ್ಭುತಾರೆ! ಇದನ್ನು ತಿಳ್ಕೊಂಡ್ರೆ ಬೇರೆ ಎಲ್ಲನೂ ಹುಡ್ಕಕ್ಕೆ ಹೋಗ್ತಾನೆ. ನಾನು ಆನಂದ, ದೇವ್ರು ಅದಾನ, ಪರಮಾತ್ಮ ಅಲ್ಲಿ ಅದಾನ, ಕಿಲ್ಲಿ ಅದಾನ, ಪರಬ್ರಹ್ಮನ ತಿಳ್ಕೊಳಕ್ಕೆ ಹೋಗ್ತೀನಿ. ಎಲ್ಲರೂ ಹೋಗೋಕ್ಕಾಗ್ತದೇನ್ರಿ ಗುರುನಾಥನ ವಾಕ್ಯಗಳು ಇಂಥ ಕಿವಿಗೆ ಬಿದ್ದ ಮೇಲೆ? ಅಲ್ಲ, ಯಾಕಂತಂದರೆ ಭಾಳ ಮೇಲ್ಮಟ್ಟದ ವಿಚಾರಗಳು ಇವು, ಭಾಳ ಮೇಲ್ಮಟ್ಟದ ವಿಚಾರಗಳು. ಅದಕ್ಕೆ ಹೇಳ್ತಾರೆ, ಸಾಕ್ಷಿ ಆನಂದ ಘನ ಸ್ವರೂಪವೇ ತಾನಂತ ಅರಿಲಾರ್ದ, ತಿಳ್ಕೊಳ್ಳಾರ್ದ ಏನು ಪರಬ್ರಹ್ಮವನ್ನು ಅರಿತೀನಿ ಅಂತ ಹೋಗ್ತಾರೆ ಬೇರೆ ಕಡೆ. ಅದೇ ಸ್ವರೂಪನೇ ತಾನಿದ್ದಾನ, ನಾ ಬೇರೆ ಕಡೆ ಅರಿತೀನಿ, ತಿಳ್ಕೊತೀನಿ ಅಂತ ಹೋದ್ರೆ ತಿಳಿತದೇನು ಅಂದ್ರೆ ಯಾವ ಜನ್ಮಕ್ಕೂ ತಿಳಿಯಂಗಿಲ್ಲ. ಇದು ಒಂದೇ ಜನ್ಮ ಅಲ್ಲ, ಎಷ್ಟು ಜನ್ಮಗಳನ್ನು ಎತ್ತಿ ಬರ್ರಿ, ಎಷ್ಟು ಜನ್ಮಗಳನ್ನು ತೊಗೊಂಡು ಬರ್ರಿ, ಆದ್ರೆ ಪರಬ್ರಹ್ಮನ ಅರಿಲಿಕ್ಕಾಗಂಗಿಲ್ಲ. ಹೊರಗಡೆ ನೋಡ್ತೀನಿ ಅಂದ್ರೆ ಸಿಗುವವನ ಅಲ್ಲ. ಅದಕ್ಕೆ ಹೇಳ್ತಾರಲ್ಲ, ಶ್ರೀಶೈಲ ಪರ್ವತ ಏರಿದೆಲ್ಲ, ಅಲ್ಲಿ ಮಲ್ಲಿಕಾರ್ಜುನ ನಂದೆಲ್ಲ, ನಿನ್ನಲ್ಲಿದ್ದವನರಿಲಿಲ್ಲ, ನೀನೆಲ್ಲೆಲ್ಲುಡುಕು ಸಿಗನಲ್ಲ, ನಿನ್ನಂತೋ ಈ ಜಗವೆಲ್ಲ, ನೀ ಸುಮ್ಮನೆ ತಿರುಗಿದಿ ದೇಶೆಲ್ಲ. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಅದಕ್ಕೆ ಇಲ್ಲಿ ಕೂಡ ಭಾಳ ಅದ್ಭುತವಾಗಿ ಹೇಳ್ತಾರೆ. ಎಲ್ಲಿ
ಪರಬ್ರಹ್ಮನ ಅರಿತೀನಿ, ತಿಳ್ಕೊಳ್ತೀನಿ. ಇದರೆಲ್ಲ ಭಾಳಷ್ಟು ಅದ್ಭುತವಾಗಿದೆ. ಮತ್ತು ಕಾಸಿಗೆ ಹೋಗಿ ನಂತೆಲ್ಲ ಅಲ್ಲಿ ಸೋಸಿ ನೋಡಿದೆ ನೆಳಲಿಲ್ಲ, ಕಾಶಿ ಒಳಗ ನೈಷ ಅಂತ ನೀ ಘಾಸಿಯಾಗಿ ಉಳಿದೋದೆಲ್ಲ. ಎಷ್ಟು ಅದ್ಭುತವಾಗಿದೆ. ಮತ್ತಿನ್ನೊಂದು ಗಂಗೆ ಯಮುನೆ ತುಂಗಭದ್ರೆಲ್ಲ ಅವು ನಿಂತಿವೆ ದೇಹದ ಒಳಗೆಲ್ಲ, ಕೂನವು ಹಿಡಿದು ಸ್ಥಾನೆಲ್ಲ ನೀ ನಮಿಸುತ್ತ ಬಾರೋ ಬೇರಿಲ್ಲ, ನಿನ್ನಂತೋ ಈ ಜಗವೆಲ್ಲ ನೀ ಸುಮ್ಮನೆ ತಿರುಗಿದಿ ದೇಶೆಲ್ಲ, ಸುತ್ತಿ ಸುತ್ತಿ ನೀ ದಣದೆಲ್ಲ ನಿನಗ ಅದರ ಫಲವೇ ಸಿಗಲಿಲ್ಲ. ಸುತ್ತಿ ಸುತ್ತಿ ನೀ ಎಷ್ಟು ನೀ ದೇಶಗಳನ್ನು ತಿರುಗಾಡು, ಊರುಗಳನ್ನು ತಿರುಗಾಡು, ಜನ್ಮಗಳೇ ತಿರುಗಾಡಿದ್ರು ಕೂಡ ಇಂಥ ಆನಂದ ನಿನಗೆ ಯಾವತ್ತೂ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ? ನಿನ್ನ ಆನಂದವನ್ನು, ಬಿಂಬಾನಂದವನ್ನು, ನಿನ್ನ ಒಳಗಡೆ ಇರುವಂಥ ಒಂದು ಆ ಶಕ್ತಿಯನ್ನು ತಿಳ್ಕೊಳ್ಳೋದೇ ಇದ್ರೆ, ಆ ಸ್ವರೂಪವನ್ನು ನೀ ತಿಳ್ಕೊಳ್ಳೋದೇ ಇದ್ರೆ, ನಿನ್ನೊಳಗಡೆ ಇರುವಂಥ ಒಂದು ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮವನ್ನು ತಿಳ್ಕೊಳ್ಳೋದೇ ಇದ್ರೆ, ಎಷ್ಟು ದೇಶನ ಸುತ್ತರಿ, ಎಷ್ಟು ಜನ್ಮಗಳನ್ನು ಬಾ, ಏನಾರ ಮಾಡು, ನಿನಗಂತ ಸಿಗಂಗಿಲ್ಲ. ಮತ್ತು ಸಿಗಬೇಕಾಗಿತ್ತಾ ಸದ್ಗುರು ಶರಣಾಗತನಾಗಬೇಕು. ಹಿಂಗೆ ಶ್ರದ್ಧಾವಾನ್ ಲಭತೆ ಜ್ಞಾನ. ಇದನ್ನು ಮಾಡಿಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಮಾಡಿಕೊಂಡಾಗ ಸದ್ಗುರುನಾಥ ನಿನಗೆ ತಿಳಿಸ್ಕೊಡ್ತಾನೆ. ಆವಾಗ ತಿಳಿಸಿದಾಗ ಆವಾಗ ನಿನ್ನಂಥ ಒಂದು ಸ್ವರೂಪ ನಿನಗೆ ಆಗ್ತದಪ್ಪ. ಇದನ್ನು ಬಿಟ್ಟುಬಿಟ್ಟು ಕಲ್ಯದನ ದೇವರು, ಕಿಲ್ಯದನಪ್ಪ, ಪರಬ್ರಹ್ಮನ ಸ್ವರೂಪನ ತಿಳ್ಕೊಳಕ್ಕೆ ಹೋಗ್ತೀನಿ, ಪರಮಾತ್ಮನ ತಿಳ್ಕೊಳ್ತೀನಿ ಅಂತಂದವ್ರು, ಪರಬ್ರಹ್ಮನ ತಿಳ್ಕೊತೀನಿ ಅಂತವ್ರಿಗೆ ಏನು ಹೇಳ್ತಾರೆ? ನಮ್ಗೆ ಗೊತ್ತಾದ್ರೆ ತಿಳ್ಕೊಂಬಿಟ್ಟಿನ್ರಿ ನಮ್ಗೆ ಕಂಡನ ಅಂತ ಹೇಳ್ತಾರೆ. ಹಂಗಂದ್ರೆ ಮೂರ್ಖರು ಅನ್ಬೇಕು ಅವರಿಗೆ. ಯಾಕಂದ್ರೆ ಅವ್ರು ಅಂದ್ರೆ ನಾವು ಬಾಯಿಲೆ ಅನ್ನೋಕ್ಕೆ ಹೋಗಬಾರ್ದು. ಕ್ರಮಶಾಸ್ತ್ರ ಕೇಳಿದವ್ರಿಗೆ ಎಲ್ಲರಿಗೂ ಗೊತ್ತಿರ್ತದೆ ಇಂಥ ವಿಷಯಗಳು. ಭಾಳಷ್ಟು ವಿಚಾರಗಳು ನಿಜಗೊಂಡ್ರೆ ಒಂದು ಬಿಟ್ಟಿಲ್ಲ. ಇಲ್ಲಿ ಎಲ್ಲ ಜಾಲಾಡಿ ಬಿಟ್ಟಾರ. ಯಾರು ಇಲ್ಲಿ ಎಲ್ಲರ ಕೈ ಸಿಕ್ಕಾಕೊಂಡ್ಬಿಡ್ತಾರೆ ಎಲ್ಲರೂ. ಒಂದೊಂದು ವಿಚಾರಗಳು ಕೂಡ ಅದ್ಭುತ ಅದಾವ. ಯಾರು ಇದ್ರ ಬಿಟ್ಟು ಹೊರಗಡೆ ಹೋಗಂಗೆ ಇಲ್ಲ. ಇದು ಎಲ್ಲರೂ ಸಿಕ್ಕಾಕೊಂಡ್ಬಿಡ್ತಾರೆ. ಅವ್ರು ಹಂಗಂದ್ರೆ ಅವ್ರು ಯಾವ ರೀತಿ ಇದ್ದಾರೆ ಅಂತ ಹೇಳಿಬಿಟ್ಟು ನಾವು ತಿಳ್ಕೊಂಡು ಸುಮ್ಮಿದ್ದು ಬಿಡಬೇಕು. ಗೊತ್ತಾಗ್ತದೆ ಎಲ್ಲರೂ ಯಾರ್ಯಾರು ಹೆಂಗಿದ್ದಾರೆ, ಯಾರ್ಯಾರು ಯಾವ ಭಾವದಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತು ಮಾಡುವಂಥದ್ದು ನಿಜಗೊಂಡ್ರೆ ಅಗಮ್ಯವಾದಂಥ ವಿಚಾರಗಳು ಇವೆಲ್ಲ. ಅದಕ್ಕೆ ಪರಮಾತ್ಮನ ಅರಿಲಿಕ್ಕೆ ಬರ್ತದನ್ನು ತಿಳ್ಕೊಳ್ಳೋವಂಥ ವದ ನನ್ನತ ಇಲ್ಲಪ್ಪ, ಅದು ನಿನ್ನ ಸ್ವರೂಪ ಐತೆ. ಅದಕ್ಕೆ ಬ್ರಹ್ಮದ ಅಪರೋಕ್ಷ ಸ್ಥಾನವು ತಾನೇ ಆಗಿರುವಂಥವನು. ಆ ಸ್ವರೂಪನೇ ನೀನಾಗಿದ್ದೀನಿ ತಿಳ್ಸೋಕೆ. ಏನಾರು ಇನ್ನೊಂದು ವಸ್ತು ಐತೆ, ಇನ್ನೊಂದು ಬ್ರಹ್ಮ ಐತೆ ನಿನ್ನ ತಿಳ್ಸೋಕೆ. ಆ ಸ್ವರೂಪ ನೀನಾಗಿ ಬಿಟ್ಟಿದ್ದೀನಿ, ಬೇರೆ ಏನೈತೆ ಹೇಳ. ಅದರಿಂದ ತಾನು ಅರಿಯದೆ ಬ್ರಹ್ಮ ಜ್ಞಾನ ಆಗೋದೇ ಇಲ್ಲ. ತಾನು ತಿಳ್ಕೊಂಡಾಗೆ ಆ ಜ್ಞಾನ ಆಗುವಂಥದ್ದು, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಪರತತ್ವ ಸಾಧ್ಯವಾಗುವುದೇ ಜೀವ ಪರಮಾರ ನೊಡಗೂಡದವರಿಗೆ ಬರಿದೆ. ನೋಡ್ರಿ, ಕಾಮ ಕಾಲರ ಗೆಲ್ಲದವಗೆ ಕೆಟ್ಟ ಹೇಮ ಕಾಮಿನಿ ಭೂಮಿಗಳ ಬಿಡದವಗೆ ನಾಮರೂಪಕ್ಕೆ ಮೋಹಿಸುವಗೆ ಮಿಕ್ಕ ಪ್ರೇಮಸ್ತಿ ಭಾತಿಯ ನೊಡಗೂಡದವಗೆ ಪರತತ್ವ ಸಾಧ್ಯವಾಗುವುದೇ. ಎಷ್ಟು ಅದ್ಭುತವಾಗಿ ಹೇಳ್ಯಾರ್ರಿ ಮಹಾತ್ಮರು. ಅದಕ್ಕೆ ತನ್ನನ್ನು ತಾನು ಅರಿದೇ ಇದ್ದಾಗ ಯಾವ ಜನ್ಮಕ್ಕಾದರೂ ಕೂಡ ಇಂಥ ಆನಂದ ಆಗಕ್ಕೆ ಸಾಧ್ಯ ಇಲ್ಲ, ಇಂಥ ಜ್ಞಾನ ಆಗಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ನಮಗೆ ಎಚ್ಚರಿಕೆ ಕೊಡ್ತಾರೆ. ಮತ್ತಿವಾಗ ನಾವು 3ನೇ ನುಡಿ ನೋಡೋಣ. ಸ್ವಗತ ಸಜಾತಿ ವಿಜಾತಿಗಳೆಂಬ ಭೇದ ಭಾವನೆಗಳು ಸಹಜವಾಗಿ ತನಗಿಲ್ಲದ ಗಗನದಂಥ ವಿರಳವಹ ಶಂಭುಲಿಂಗದೊಡನಗಲಿಕೆ ತಮಗಿಲ್ಲದ ಅನುಭೂತಿ ಜನಿಸದೆ ಬೊಮ್ಮವನರಿವೆನೆಂದು ಬಳಲುವರು ಅಂತ ಹೇಳ್ತಾ ಇದ್ದಾರೆ ಅವರು. ಸ್ವಗತ ಸಜಾತಿ ವಿಜಾತಿಗಳೆಂಬ ಭೇದ ಭಾವನೆಗಳು ಸಹಜವಾಗಿ ತನಗಿಲ್ಲದ ಅಂತ ಹೇಳಿದ್ದಾರೆ ಅವರು. ಕೆಲವು ನಿನ್ನೆ ವಿಷಯಗಳು ಬಂದು ಏನು ಹೇಳಿದಾರ ಇಲ್ಲಿ, ಏ ಶಿಷ್ಯನೇ ಕೇಳು ಅಂತಾರೆ. ಯಾಕಂತಂದ್ರೆ ಭಾಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಅವರು.
ಈ ಈ ದೃಶ್ಯ ಕಾಣಿಸ್ತದಿಲ್ಲ, ಜಗತ್ತು ಕಾಣುವಂಥ ದೃಶ್ಯವಾದಂಥದ್ದು. ಇಲ್ಲಿ ಏನದಾವ ಇದ್ರಾಗ? ನಾಮರೂಪದಿಂದ ಕೂಡಿದಂಥದ್ದು, ನಾಮರೂಪಾತ್ಮಕ. ಈ ಕೂಡಿದಂಥ ಜಗತ್ತೇನು ಸೃಷ್ಟಿ ಐತಲ್ಲ, ಸೃಷ್ಟಿಗಿಂತ ಪೂರ್ವದಲ್ಲಿ, ಈ ಸೃಷ್ಟಿ ಆಗುವುದಕ್ಕಿಂತ ಪೂರ್ವದಲ್ಲಿ ಒಂದು ಸದ್ರೂಪವಾದಂಥ ಬ್ರಹ್ಮ ಇತ್ತು. ಹೀಗಾದ್ರೂ ಐತೆ, ಹಂಗೈತೆ ಅದು. ಮತ್ತು ಅವಾಗ ಇತ್ತಂತಲ್ಲ, ಈಗೂ ಹಂಗೆ ಇರುವಂಥದ್ದು. ಯಾಕಂದ್ರೆ ಈ ಸೃಷ್ಟಿಗಿಂತಲೂ ಪೂರ್ವದಲ್ಲಿ ಒಂದು ಸದ್ರೂಪವಾದಂಥ ಬ್ರಹ್ಮ ಇತ್ತು. ಅದು ಹೆಂಗದ? ಏಕ ಏವ ಅದ್ವಿತೀಯಂ. ಏಕ ಏವ ಅದ್ವಿತೀಯಂ ಬ್ರಹ್ಮ ಅಂದರೆ ಸ್ವಗತ ಭೇದ ಇಲ್ಲದೆ ಇರುವಂಥದ್ದು. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಅವ್ರೇನು ಹೇಳ್ತಾರೆ? ಸ್ವಗತ ಸಜಾತಿ ವಿಜಾತಿಗಳು ಇದು ಭಾಳಷ್ಟು ಮುಖ್ಯವಾಗಿರುವಂಥದ್ದು ಹೇಳ್ತಾ ಇದ್ದಾರೆ ಅವರು. ಈ ಸ್ವಗತ ಭೇದವಿಲ್ಲದ್ರಿಂದ ಅದಕ್ಕೇನು ಸ್ವಗತ ಅಂದರೆ ಗೊತ್ತಲ್ಲ, ಈ ಶರೀರ. ಉದಾಹರಣೆ ಹೇಳ್ಬೇಕಂದ್ರೆ ಈ ಶರೀರದಾಗ ಕೈ, ಕಾಲು, ಕಣ್ಣು, ಕಿವಿ, ಮೂಗು ಇವೆಲ್ಲ ಅದಾವೆ. ಈ ಶರೀರದಲ್ಲಿ ಅವಯವಗಳು ಅದಾವೆ ನಮಗೆ. ಇದು ಸ್ವಗತ ಅಂತ ಹೇಳಿಸ್ಕೊಳ್ತದೆ. ಅದಕ್ಕೆ ಈ ಸ್ವಗತ ಭೇದ ಏನಾರು ಐತೇನು ಆನಂದಕ್ಕೆ, ಪರಬ್ರಹ್ಮಗೆ ಐತೇನಂದ್ರೆ ಇಲ್ಲ, ಅದು ಯಾವುದೂ ಇಲ್ಲ, ಆ ಭೇದ ಇಲ್ಲ. ಅದಕ್ಕೆ ಪರಮಾತ್ಮ ಆ ಪರಬ್ರಹ್ಮಗೆ ಏನಾರು ಕೈ, ಕಣ್ಣು, ಕಾಲು, ಕಿವಿ ಅದಾವನು? ಏನಾರು ಅವಯವಗಳು ಅದಾವೇನು? ಏನಾರು ಐತೇನು? ಸ್ವಗತ ಭೇದಗಳು ಅದಾವೇನಂದ್ರೆ ಇಲ್ಲ, ಪರಬ್ರಹ್ಮಗಿಲ್ಲ. ಅದಕ್ಕೆ ಏವ ಅಂತ ಹೇಳ್ತಾರೆ, ಏವ ಎಂದು. ಆಮೇಲೆ ಸಜಾತಿ ಭೇದವಿಲ್ಲದರಿಂದ, ಸಜಾತಿ ಅಂದ್ರೆ ಈಗ ಮನುಷ್ಯರು ಅದಾವ, ಈಗ ದನಗಳೇ ಅದಾವ, ಗಿಡಗಳೇ ಅದಾವ, ಹಿಂಗೆ ಅದು ಸ್ವಗತ ಅಂತ ಹೇಳಿಸ್ಬರ್ತದೆ. ಮನುಷ್ಯರೇ ಇರುವಂಥದ್ದು, ಅದಕ್ಕೆ ಸ್ವಗತ ಅಂತ ಹೇಳ್ತಾರೆ. ಇದಕ್ಕೇನಂತಾರೆ? ಏವ ಎಂದು. ಸ್ವಗತ ಸಜಾತಿ ಏವ ಎಂದು. ಮತ್ತು ವಿಜಾತಿ ಅಂತಂದ್ರೆ ಈ ಮನುಷ್ಯರು, ಕಲ್ಲು, ಕಟ್ಟಿಗೆ, ಮರ ಈ ರೀತಿ ಇರುವಂಥದ್ದು. ಇದಕ್ಕೇನು ಹೇಳ್ತಾರ? ಇದೇನಾರು ವಿಜಾತಿ ಭೇದ ಐತೆ ಅನ್ನೋದಕ್ಕೆ? ವಿಜಾತಿ ಭೇದನೂ ಇಲ್ಲ ಅದಕ್ಕೇನು ಹೇಳ್ತಾರೆ ಇಲ್ಲಿ? ಅದ್ವಿತೀಯ ಅಂತ ಅನ್ನುವಂಥದ್ದು, ಏಕವಾಗಿರುವಂಥದ್ದು, ಯಾವ ಭೇದ ಇಲ್ಲ ಇದಕ್ಕೆ. ಪರಬ್ರಹ್ಮನ ವಿಚಾರವನ್ನು ಹೇಳ್ತಾ ಇದ್ದಾರೆ ನೋಡ್ರಿ. ಭಾಳ ಸೂಕ್ಷ್ಮದ ವಿಚಾರಗಳು. ಎಷ್ಟೆಷ್ಟು ತೊಗೊಳ್ತೀರಿ ಅಷ್ಟು ಅಗರ್ಭ ಶ್ರೀಮಂತರಾಗ್ತೀರಿ. ಯಾಕಂದ್ರೆ ಹಿಂದಿನ ಜನ್ಮದಾಗ ಏನು ಪುಣ್ಯ ಮಾಡಿವೇನು ಇಂಥ ವಿಚಾರಗಳು ಸಿಕ್ಕಿದಾವೆ ನಮಗೆ ಈ ಜನ್ಮದಲ್ಲಿ. ಇದು ಯಾವ ಒಂದು ಕೋಟಿ ಕೊಟ್ಟರೆ ನೆಮ್ಮದಿ ಕೊಡದೇ ಇರುವಂಥ, ಯಾಕಂದ್ರೆ ಎಷ್ಟು ಕೋಟಿ ಇದ್ರೂ ಕೂಡ ನೆಮ್ಮದಿ ಇರೋಂಗಿಲ್ಲ, ಇರದೇ ಇರುವಂಥ ವಿಷಯಗಳ ಹಿಂದೆ ಬೆನ್ನು ಬೀಳ್ತೀವಿ ನಾವು. ಆದರೆ ಅದಕ್ಕೆ ಮೀರಿದಂಥ ಒಂದು ಆನಂದ ಐತಲ್ಲ, ಇದು ಯಾವ ಕೋಟಿಗೂ ಬೆಲೆ ಕಟ್ಟದೇ ಇರುವಂಥ ಇದು ಆನಂದ, ಇದು ವಿಚಾರಗಳಿವು. ಅದಕ್ಕೆ ಇಲ್ಲೇನು ಹೇಳ್ತಾರೆ? ವಿಜಾತಿಯ ಭೇದ ಏನಾರು ಐತೇನು ಪರಬ್ರಹ್ಮಗ ಅಂದ್ರೆ ವಿಜಾತಿ ಭೇದ ಕೂಡ ಇಲ್ಲ. ಇದಕ್ಕೆ ಅಂತಾರೆ ಅದ್ವಿತೀಯ. ಅದಕ್ಕೆ ಏಕ ಏವ ಅದ್ವಿತೀಯ ಅಂದ್ರೆ ಸ್ವಗತ ಸಜಾತಿ ವಿಜಾತಿ, ಇದು ಭೇದ ಇರದೇ ಇರುವಂಥದ್ದು ಪರಬ್ರಹ್ಮ. ಅದಕ್ಕೆ ಇದು ಕೂಡ ಹೇಳಿದ್ದಾರೆ ಇಲ್ಲಿ. ಶ್ರುತಿ ಪ್ರಮಾಣಗಳನ್ನು ಕೊಟ್ಟೆ ಹೇಳ್ತಾರೆ. ಇದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಿದಂಥ ವಿಚಾರವನ್ನು ಹೇಳಿದ್ರು ಅವರು. ಅದಕ್ಕೆ ಇದು ಹಿಂಗೆ ಜಗತ್ತಿಗೆ ಕಾರಣ ಆಗಿರುವಂಥದ್ದೇನು? ಯಾಕಂದ್ರೆ ಈ ಜಗತ್ ಕಾರಣನಾದಂತಹ ಪರಬ್ರಹ್ಮ ಸ್ವರೂಪ ಹೆಂಗದನ? ಆಕಾಶದಂತೆ. ಈ ಜಗತ್ತಿಗೆ ಕಾರಣ ಆದಂಥವನ್ನ ಯಾರು? ಶಂಭು ಯಾರು? ಪರಬ್ರಹ್ಮ, ಪರಮಾತ್ಮ ಅದಲ್ಲ. ಅದಕ್ಕೆ ಇಂಥ ಒಂದು ಆಕಾಶದಂತೆ ಅದು ಹೆಂಗದಾನ? ನಿರಾವಯವಾಗಿದ್ದಾನ. ಯಾವ ಅವಯವಗಳು ಅದಕ್ಕಿಲ್ಲ. ಪರಬ್ರಹ್ಮಗೆ ಅವಯವಗಳು ಅದಾವನು? ಪರಮಾತ್ಮನಿಗೆ ಅವಯವಗಳು ಅದಾವನು? ಏನೂ ಇಲ್ಲ, ಯಾವ ಅವಯವಗಳು ಇಲ್ಲ ಪರಮಾತ್ಮನಿಗೆ. ಹೆಂಗದಾನ? ನಿರಾವಯದಿಂದ ಕೂಡಿದಾನೆ. ಮತ್ತು ಈ ನಿರಾವಯದಿಂದ ಕೂಡಿದದಕ್ಕಾಗಿ ಆಕಾಶದಂತೆ ಹೆಂಗದನತ ನಿರಾವಯವನಾಗಿದ್ದಾನೆ, ಯಾವ ಅವಯವಗಳು ಆತಗಿಲ್ಲ. ಅದಕ್ಕೆ ಸ್ವಗತ ಭೇದ ಇಲ್ಲ. ಹಿಂಗೆ ತಿಳ್ಕೊಬೇಕು. ಆಕಾಶವು ಹೇಗೆ ಇಲ್ಲವೋ ಗೊತ್ತಾಯ್ತಲ್ಲ. ಆಕಾಶದಂಗತ ಹೆಂಗದನ ನಿರಾವಯ ಇದ್ದದಕ್ಕೆ ಸ್ವಗತ ಭೇದ ಇಲ್ಲ ಪರಮಾತ್ಮನಿಗೆ, ಪರಬ್ರಹ್ಮನಿಗೆ. ಮತ್ತು ಆಕಾಶದಂತೆ ಆಕಾಶ ಇನ್ನೊಂದು ಐತೇನೆ ಎಲ್ಲರ? ಭಾರತದಾಗ ಬೇರೆ ಆಕಾಶ ಐತ್ರಿ. ಇವತ್ತು ಎಲ್ಲರ ಕೇಳಿವೇನ ನಾವು? ಭಾರತದಾಗ ಬೇರೆ ಆಕಾಶ ಐತಿ, ಅಲ್ಲಿ ಅಮೇರಿಕಾದಾಗ ಬೇರೆ ಆಕಾಶ ಐತಿ, ಜಪಾನ್ದಾಗ ಬೇರೆ ಆಕಾಶ ಐತೆ ಅಂತ ಯಾರು ಬೈಲಾರ ಕೇಳಿವೇನು? ಇಲ್ಲ. ಆಕಾಶ ಒಂದೇ ಇರುವಂಥದ್ದು. ಆಕಾಶದಂಗೆ ಇನ್ನೊಂದು ಆಕಾಶ ಇಲ್ಲವೇ ಇಲ್ಲ.
ಅದಕ್ಕೆ ಆಕಾಶದಂತೆ ಇನ್ನೊಂದು ಆಕಾಶ ಹೆಂಗಿಲ್ಲವೋ ಹಾಗೆ ಪರಮಾತ್ಮನಿಗೆ ಪರಬ್ರಹ್ಮನಿಗೆ ಇನ್ನೊಂದು ಶಂಭುಲಿಂಗ ಅಥವಾ ಈ ಪರಮಾತ್ಮ ಪರಬ್ರಹ್ಮ ಇನ್ನೊಂದು ಐತೇನಂದ್ರೆ ಇಲ್ಲ ಒಂದೇ ಇರೋದು. ಅರ್ಥ ಆಯ್ತಲ್ಲ? ಹೆಂಗೆ ಆಕಾಶದಂಗೆ ಇನ್ನೊಂದು ಆಕಾಶ ಹೆಂಗಿಲ್ಲವೋ ಅದರಂಗ ಇಲ್ಲಿ ಶಂಭುವಿಗೆ ಅನ್ಯವಾದಂಥ ಶಂಭು ಇನ್ನೊಂದಿಲ್ಲ. ಅಂದರೆ ಪರಬ್ರಹ್ಮನಿಗೆ ಇನ್ನೊಂದು ಪರಬ್ರಹ್ಮ ಸ್ವರೂಪ ಇಲ್ಲವೇ ಇಲ್ಲ. ಹಾಗಾದಾಗ ಇಲ್ಲೇನಾಯಿತು? ಸಜಾತಿ ಭೇದ ಇಲ್ಲ ಅಂತ ತಿಳ್ಕೊಳ್ಬೇಕು. ಅರ್ಥ ಆಯ್ತಲ್ಲ? ಮತ್ತು ಈ ಪರಬ್ರಹ್ಮನಿಗೆ ಅನ್ಯ ವಿಲಕ್ಷಣನಾಗಿ ಇನ್ನೊಂದೇನಾದ್ರು ವಸ್ತು ಐತೇನ? ಹಾಂ, ಈಗ ಜಾಗ್ರ ಸ್ವಪ್ನ ಸುಸುಪ್ತಿ ಅರಿಯುವಂಥ ಇನ್ನೊಂದು ಇವೆಲ್ಲ ಅರಿಯುವಂಥ ವಿಲಕ್ಷಣನಾದಂಥ ನಿನ್ನ ಸ್ವರೂಪ ಐತೆ, ನೀ ಬೇರೆಯೇ ಇದೀವನ್ನೆಲ್ಲ ತಿಳ್ಕೊಳ್ಳುವಂಥವ್ನು ಹೇಳ್ತಾರೆ. ಆದರೆ ಪರಬ್ರಹ್ಮ ಸ್ವರೂಪಕ್ಕೆ ಇನ್ನೊಂದು ವಿಲಕ್ಷಣವಾದಂಥ ಅರಿಯುವಂಥದ್ದು ಏನಾರು ಐತೇನು ಅಂದರೆ ಅದು ಇಲ್ಲ. ಅನ್ಯ ವಿಲಕ್ಷಣವಾದಂಥ ಪರಬ್ರಹ್ಮನ ಸಮಾನವಾದಂಥ ಇನ್ನೊಂದು ಪರಬ್ರಹ್ಮ ಏನಾರು ಐತೇನು? ಅದೇ ರೀತಿ ಸತ್ತ ಉಳ್ಳಂಥದ್ದು ಯಾವ್ದಾರು ಐತೆ ಅಂದರೆ ಯಾವುದೂ ಇಲ್ಲ. ಅದಕ್ಕೆ ಅಂದ್ರೆ ಅದೇನು ಹೇಳ್ತಾರಂದ್ರೆ ಇಲ್ಲಿ ಯಾವುದು ಇನ್ನೊಂದು ಇಲ್ಲವೇ ಇಲ್ಲ. ಇದು ಕೂಡ ಯಾವ ರೀತಿ ಅಂತಂದ್ರೆ ಇದು ಅಂದ್ರೆ ವಿಷಮ ಸತ್ತ ಉಳ್ಳದಿದ್ದರೂ ಏನು ಕಲ್ಪಿತವಾದಂಥ, ಯಾಕಂದ್ರೆ ಇದು ಮಿಥ್ಯವಾಗಿರುವಂಥದ್ದು. ಯಾವುದು ಇಲ್ಲಿ ತೋರಿದ್ರು ಕೂಡ. ಯಾಕಂದರೆ ಇನ್ನೊಂದು ಏನಾರು ಅನ್ಯ ವಿಲಕ್ಷಣನೂ ಆಗಿರುವಂಥ ಪರಬ್ರಹ್ಮ ಸ್ವರೂಪದ ಇನ್ನೊಂದು ಏನಾರು ಐತೆ ಅನ್ನೋದ್ರೆ ಇಲ್ಲವೇ ಇಲ್ಲ, ಯಾವುದೂ ಇಲ್ಲ. ಹಾಗಾಗಿ ಇಲ್ಲಿ ಕೂಡ ಅದರಿಂದ ವಿಜಾತಿ ಭೇದ ಇಲ್ಲ. ಇನ್ನೊಂದು ಅದಕ್ಕೆ ಸಮಾನವಾದಂಥದ್ದು ಏನಾದರೂ ಅರಿಯುವಂಥದ್ದು ಏನಾರು ಐತೇನಪ್ಪ ಅಂತಂದರೆ ಇಲ್ಲ. ಹಾಗಾಗಿ ಅದಕ್ಕೆ ವಿಜಾತಿ ಭೇದ ಅಂತೂ ಇಲ್ಲವೇ ಇಲ್ಲ. ಅದಕ್ಕೆ ಸ್ವಗತ ಸಜ್ಜಾತಿ ವಿಜಾತಿ ಭೇದ ಯಾವುದು ಪರಬ್ರಹ್ಮ ನಿನ್ನ ಸ್ವರೂಪಕ್ಕೆ ಯಾವುದೂ ಇಲ್ಲ. ಅದಕ್ಕೆ ಹೆಂಗದ ನೀನು ಅಖಂಡೈಕ ರಸರೂಪನೇ ಆದಂಥ ಪರಬ್ರಹ್ಮ ಸ್ವರೂಪ, ಆ ಶಂಭುಲಿಂಗ ಸ್ವರೂಪ ಅಖಂಡೈಕ ರಸ ಅಂತ ಹೇಳಿದಾರೆ. ಭಾಳಷ್ಟು ನಾವು ಸಿಂಪಲ್ಲಾಗಿ ಸರಳವಾಗಿ ನಾವು ತಿಳ್ಕೊಳ್ಬೇಕು ಅಂತಂದಾಗ ಒಂದು ಗಿಡದ ದೃಷ್ಟಾಂತ ತೊಗೊಳ್ಬೇಕಾಗ್ತದೆ ಕೆಲವೊಂದೊಂದು ಸಲ. ಯಾವ ರೀತಿ ಅಂದರೆ ಒಂದು ಗಿಡದ ಬೇರು ಭೂಮಿ ಒಳಗೆ ಇರ್ತದೆ, ಮ್ಯಾಲೆ ಗಿಡ ಇರ್ತದೆ, ಒಂದು ಕಾಂಡ, ಒಂದು ಎಲೆ, ಒಂದು ಮೊಗ್ಗು, ಒಂದು ಹೂವು, ನಾನಾ ರೀತಿಯಿಂದ ಗಿಡದಲ್ಲಿ ಹಲವಾರು ರೀತಿಯಿಂದ ಬೆಳೀತದೆ. ಹೂ ಕಲರ್ ಬೇರೆ ಇರ್ತದೆ. ಮತ್ತು ನೋಡಿರಿ ಎಷ್ಟು ಭೇದಗಳದಾವ, ನಾವು ಇದರಿಂದ ತಿಳ್ಕೊಳ್ಬೇಕು ಹೆಂಗೆ ಐತಪ್ಪ ಈ ಜಗತ್ತು ಬ್ರಹ್ಮಾಂಡ ಅಂತ ಹೇಳಿಬಿಟ್ಟು. ಆ ಎಲೆ ತಿಂದು ನೋಡ್ರಿ ಎಲಿದ ರುಚಿ ಬೇರೆ ಅದ, ಹೂವು ತಿಂದು ನೋಡ್ರಿ ಹೂವಿನ ರುಚಿ ಬೇರೆ ಅದ, ಹೌದಲ್ಲ? ಮೊಗ್ಗು ತಿಂದು ನೋಡ್ರಿ ಮೊಗ್ಗಿನ ರುಚಿ ಬೇರೆ ಅದ, ಕಾಯಿ ತಿಂದು ನೋಡ್ರಿ ಕಾಯಿ ರುಚಿ ಬೇರೆ ಅದ, ಕಾಂಡ ತಿಂದು ನೋಡ್ರಿ ಕಾಂಡದ ರುಚಿ ಬೇರೆ ಅದ, ಹಣ್ಣು ತಿಂದು ನೋಡ್ರಿ ಹಣ್ಣು ರುಚಿ ಬೇರೆ ಅದ. ಇವೆಲ್ಲ ಎಲ್ಲಿ ನಡೆದಾವ? ಒಂದೇ ಗಿಡದಲ್ಲಿ ನಡೆದಾವ. ಬೇರೆ ಬೇರೆ ಗಿಡದಲ್ಲಿ ನಡೆದಾವೇನೋ? ಒಂದೇ ಗಿಡದಲ್ಲಿ ನಡೆದಾವ. ಆದ್ರೆ ಅದಕ್ಕೆಲ್ಲ ರಸ ಪೂರೈಸುವಂಥದ್ದು ಬೇರೆ ಬೇರೆ. ಅದಕ್ಕೆ ಕಾಂಡಕ್ಕೆ ಬೇರೆ ಕಳಿಸ್ಯದ, ಇಲ್ಲ ಕಾಂಡಕ್ಕೆ ಬೇರೆ ಕಳಿಸ್ತೀನಿ ರೀ, ಮೊಗ್ಗಿಗೆ ಬೇರೆ ಕಳಿಸ್ತೀನಿ ರೀ, ಹೂಕ್ಕೆ ಬೇರೆ ಕಳಿಸ್ತೀನಿ ರೀ, ಹಣ್ಣಿಗೆ ಬೇರೆ ಕಳಿಸ್ತೀನಿ ಅಂತ ಏನಾರು ಐತೆನಾ ಗಿಡಕ್ಕೆ? ಇಲ್ಲ. ಅವೆಲ್ಲದ್ರಾಗ ಅರಿಯುವಂಥ ರಸ ಒಂದೇ. ಅದು ಹೆಂಗದ? ಅಖಂಡೈಕ ರಸರೂಪವಾಗಿರುವಂಥದ್ದು ಒಂದೇ ಅದ. ಅದ್ರ ಶಕ್ತಿ ತೊಗೊಂಡು ಇವೆಲ್ಲ ಭಿನ್ನ ಭಿನ್ನವಾಗಿ ಕಾಣಿಸ್ತಾವೆ, ಹೌದಿಲ್ಲ? ಅದ್ರಂಗೆ ಈ ಜಗತ್ತಿನೊಳಗೆ ಪರಬ್ರಹ್ಮ ಸ್ವರೂಪನೇ ಎಲ್ಲಕ್ಕೂ ಆಧಾರವಾಗಿರುವಂಥವನು. ಈ ನಾನಾ ರೀತಿ ನಾಮರೂಪದಿಂದ ಇಷ್ಟೆಲ್ಲ ವ್ಯವಹಾರಗಳು ನಡೆದಾವಂದ್ರೆ ಇದಕ್ಕೆ ಹಿನ್ನೆಲೆ ಯಾವುದು? ಪರಬ್ರಹ್ಮನ ಒಂದು ಸ್ವರೂಪ. ಅದಕ್ಕೆ ಜಗತ್ತಿನೊಳಗೆ ಯಾರು ಬೇರೆ ಇರಲಿಲ್ಲ. ಬೇರೆ ಅಂದ ಮತ್ತು ನರಕಕ್ಕೆ ಹೋಗ್ತಾನೆ, ಇಷ್ಟೇ ಇಲ್ಲಿರೋದು. ನಾವೆಲ್ಲ ಒಂದೇ ಸ್ವರೂಪ ನಂಬೋದು, ಪರಮಾತ್ಮನ ಮಕ್ಕಳು. ಪರಮಾತ್ಮನ ಒಂದು ಚೈತನ್ಯ ನಮ್ಮೆಲ್ಲರಲ್ಲದ. ಇಡೀ 4 ಗರ್ಭದಲ್ಲಿ ಬರುವಂಥ ಜೀವಿಗಳು ಎಲ್ಲ ಒಂದೇ ಸಮ ಅಂತ ತಿಳ್ಕೊಳ್ಬೇಕು. ಅಲ್ಲಿ ಆತ್ಮಸ್ವರೂಪ ನಾಮರೂಪದಿಂದ ಪಾಪ ಪುಣ್ಯಕ್ಕನುಸಾರವಾಗಿ ಶರೀರಗಳು ಬಂದಿದ್ದಾವೆ, ಅದ್ರ ಒಳಗಡೆ ಇರುವಂಥ ಚೈತನ್ಯ ಒಂದೇ ಇರುವಂಥದ್ದು. ಹಾಗಾಗಿ ಎಲ್ಲಕ್ಕೂ ಆ ಶಕ್ತಿ ಕೊಡುವಂಥದ್ದು ಪರಮಾತ್ಮನ ಒಂದು ಚೈತನ್ಯ ಐತೆ. ಅದನ್ನು ನಾವು ತಿಳ್ಕೊಳ್ಬೇಕು. ನಾಮರೂಪವನ್ನು ಬಿಡಬೇಕು, ಒಳಗಡೆ ಇರುವಂಥ ಚೈತನ್ಯನ ಮಾತ್ರ ನೋಡಿದಾಗ ನಾವೆಲ್ಲ ಒಂದೇ, ಯಾರು ಬೇರೆ ಇಲ್ಲ. ಹಂಗೆ ನೋಡಿದ್ರೆ ನಾವೆಲ್ಲರೂ ಒಂದೇ, ಬೇರೆ ಅನ್ನೋದಕ್ಕೆ ಅವಕಾಶ ಇಲ್ಲ. ಬೇರೆ ಅಂದರು ಬೇರೆ ಅಂತ ಮನಸ್ಥಿತಿ ಆಯಿತು ಅಂದರೆ ನರಕಕ್ಕೆ ಹೋಗೋದೆ. ಇರೋದಿಷ್ಟೇ ತಾತ್ಪರ್ಯ ಇಲ್ಲಿ. ಹಾಗಾಗಿ ಇಲ್ಲಿ ಕೂಡ ಸ್ವಗತ ಸಜಾತಿ ವಿಜಾತಿ ಏನಾದರೂ ಭೇದ ಐತೇನ ಪರಬ್ರಹ್ಮಗ ನಿನ್ನ ಸ್ವರೂಪಕ್ಕೆ ಐತೇನಪ್ಪ ಅಂದ್ರೆ ಇಲ್ಲ. ಇವೆಲ್ಲ ಭೇದ ರಹಿತನಾಗಿ ಇರುವಂಥ ಅಖಂಡೈಕ ಸ್ವರೂಪನೇ ಆ ಪರಬ್ರಹ್ಮ ಸ್ವರೂಪ ಆಗಿದ್ದಾನ. ಶಂಭುಲಿಂಗ ಆಗಿರುವಂಥವನು. ಇಂಥ ಶಂಭುಲಿಂಗ ಸ್ವರೂಪ ಬೇರೆ ಯಾರನ್ನೂ ಅದಾರನ ಜಗತ್ತಿನೊಳಗೆ? ನೀನೇ ಇದೆಯಪ್ಪ, ನಿನ್ನ ಬಿಟ್ಟು ಅನ್ನೇ ಎಲ್ಲಿ ಹುಡುಕ್ತೀಯೋ ಅಂತಾರೆ
ಮಹಾತ್ಮರು ಆ ಸ್ವರೂಪನೇ ನೀನೇ ಇದು ಹೇಳ್ತಾರೆ. ಅಪ್ಪ ಅವರಪ್ಪ ಮಗನಿಗೆ ಹೇಳ್ದ, ಏನು ಮಗ ಅವರಪ್ಪ ಸತ್ತಾಗ ಆತನ ಡೈರಿ ಹುಡ್ಕೋಬೇಕು. ನಮ್ಮಪ್ಪ ಸೂಟ್ ಕೇಸ್ದಾಗ ಏನಾನ ಇಟ್ಟನ್ನು ನೋಡ್ಬೇಕಂತ ಮಗ ನೋಡ್ದ. ಅವ ಸಾಯುವ ಮುಂದೆ ಮಗನಿಗೆ ಹೆಣ್ಣು ನೋಡ್ತಿದ್ದ, ಎಲ್ಲ ಕಡೆ ನೋಡ್ತಿದ್ದ ಹೆಣ್ಣು ಸಿಕ್ಕಿರಲಿಲ್ಲ. ಅಷ್ಟೊತ್ತಿಗೆ ಅವ್ರ ಅಪ್ಪ ಸತ್ತ. ನಮ್ಮಪ್ಪ ಈ ಸೂಟ್ ಕೇಸಿಗೆ ಏನೇನು ಇಟ್ಟಾನ ಡೈರಿ ಅದೆಲ್ಲ ನೋಡ್ಬೇಕಂದು ಎಲ್ಲವನ್ನು ತೆಗೆದು ಒಂದು ಗ್ರಂಥ ಇದು ಸಿಕ್ಕಿತ್ತು, ಡೈರಿ ಸಿಕ್ಕಿತ್ತು. ಅದ್ರಾಗ ನೋಡ್ತಾ ಹೋದ ಒಂದು ಸಣ್ಣ ಹುಡುಗಿ ಫೋಟೋ, ಚಂದ ಹುಡುಗಿ ಫೋಟೋ ಇತ್ತು. ಅದು ಪಾಪ ಆತ ನೋಡ್ದ, ಎಷ್ಟು ಚಂದದಲ್ಲ ಹುಡುಗಿ. ನಮ್ಮಪ್ಪ ಈ ಹುಡುಗಿನ ಮದುವೆ ಮಾಡ್ಬೇಕಂತ ಇಟ್ಟಿದ್ನ ಏನು ಅಂಥೇಳಿ ಆತನ ದೋಸ್ತ, ಭಾಳ ಹತ್ತಿರದ ದೋಸ್ತ ಇದ್ದ. ಆತ ಬಂದಾಗ ನಮ್ಮಪ್ಪ ಈ ಹುಡುಗಿನ ಮದುವೆ ಮಾಡ್ಬೇಕಂತ ಇಟ್ಟಿದ್ನ ಏನು ಮಾಡಿದ್ನ, ನಿಮಗೇನಾದ್ರೂ ಗೊತ್ತಾ ಈ ಹುಡುಗಿನ ಅಂತ ಕೇಳ್ದ ಆತಗೆ, ಆ ಫ್ರೆಂಡಿಗೆ ಕೇಳಿದಾಗ ಆತ ನೋಡಿ ನಕ್ಕ ಇಲ್ಲಪ್ಪ, ನೀ ತಿಳ್ಕೊಂಡಿದ್ದಿ ಬೇರೆ ಹುಡುಗಿ ಅಂತೇಳಿ. ನಿಮ್ಮಪ್ಪ ಈ ಫೋಟೋ ಇಟ್ಟಿದ್ದಾನಲ್ಲ ಅದು ಬೇರೆ ಯಾರ್ದಲ್ಲಪ್ಪ, ನಿನ್ನ ಫೋಟೋನೇ ಅಂದಂಥದ್ದು. ನಿನ್ನ ಫೋಟೋನೇ. ನೀನು ಸಣ್ಣವನಿರ್ಬೇಕಾದಾಗ, ನೀನು ಡ್ರಾಮಾ ಮಾಡಬೇಕಾದಾಗ ನಿನಗೆ ಇಂಥ ಡ್ರೆಸ್ ಹಾಕಿ ಹಿಂಗೆಲ್ಲ ವೇಷಭೂಷಣೆ ಮಾಡಿ ನಿನಗೆ ಆ ಪಾತ್ರಧಾರಿಯನ್ನು ಮಾಡಿದ್ನಪ್ಪ, ಬೇರೆ ಯಾರೂ ಅಲ್ಲ, ನೀನೇ ಇದೆಯಾ, ಆ ಹುಡುಗಿ ನೀನೇ ಇದೆಯಪ್ಪ ಅಂತಂದಂತ. ಹಾಗಾಗಿ ಇಲ್ಲಿ ಏನಾಗ್ಯದ, ಭಿನ್ನ ಎಲ್ಲ ಹುಡುಕ್ತಾ ಇದ್ದೀವಿ, ಆದ್ರೆ ಎಲ್ಲೂ ಅಲ್ಲ, ಆ ಪರಮಾತ್ಮನ ಸ್ವರೂಪನೇ ನೀ ಇದ್ದೀಯಪ್ಪ ಅಂತ ಹೇಳ್ಕೊಡ್ತಾ ಇದ್ದಾರೆ ಗುರುಗಳು. ಇದನ್ನೇ ಇಟ್ಕೊಂಡು ಸ್ವಲ್ಪ ಇಟ್ಕೊಂಡು ನಾಳೆ ಮಾತಾಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹಾರೋಣ.